ಹಾಲೆಲುಯ. ಯೇಸುವಿಗೆ ಸ್ತೋತ್ರ. ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು. ಕರ್ತನಾದ ದೇವರು ನಂಬಿಗಸ್ತನು. ಅವರು ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಆರಿಸಿದರೋ ಅದನ್ನು ಅವರು ಸಂಪೂರ್ಣಗೊಳಿಸುತ್ತಾರೆ. ದೇವರ ವಾಕ್ಯವು ಹೇಳುತ್ತದೆ, ಅವರು ನಮ್ಮನ್ನು ಶ್ರೀಮಂತ ನೆರವೇರಿಕೆಯ ಸ್ಥಿತಿಗೆ ತಲುಪಿಸುವರೆಂದು, ಹಾಗೂ ಅದನ್ನು ಹೊಂದಲು ಅವರೇ ನಮಗೆ ದಾರಿ ತೋರಿಸುತ್ತಾರೆ ಅವರ ವಚನಗಳ ಮೂಲಕ. ಈ ನಮ್ಮ ಜೀವಂತ ದಯಾ ಸ್ವರೂಪನಾದ ದೇವರಿಗೆ ಆರಾಧಿಸುವ, ನಮ್ಮ ಹೃದಯದಿಂದ, ಕೈತಾಳದಿಂದ, ತುಟಿಗಳಿಂದ ಅವರನ್ನು ಸ್ತುತಿಸಿ ಕೊಂಡಾಡುವ, ಹಾಗೂ ಅವರು ನಮಗಾಗಿ ಕಾದಿಸಿರುವ ಸ್ವರ್ಗೀಯ ಆಶೀರ್ವಾದಗಳನ್ನು ಪಡೆಯುವ. ಆಮೇನ್. ಹಾಲೆಲುಯ್ಯ. ಜನಾಂಗಗಳೇ, ನಮ್ಮ ದೇವರನ್ನು ವಂದಿಸಿರಿ. ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿದಿ. ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ. ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು, ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ. ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ಎಲ್ಲ ದೇವಭಕ್ತರೇ, ಬಂದು ಕೇಳಿರಿ. ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ನನ್ನ ಮೊರೆಯೊಡನೆ ಕೃತಜ್ಞತಾ ಸ್ತುತಿಯನ್ನು ಅವರಿಗೆ ಸಲ್ಲಿಸುವೆನು. ಆಮೇನ್. ಹಾಲೆಲುಯ್ಯ. ಯೇಸುವೇ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ಸ್ತೋತ್ರ, ಸ್ತೋತ್ರ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ ಸ್ತೋತ್ರ, ಸ್ತೋತ್ರ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ ಮನೆ ಎಷ್ಟರದು. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ
ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ, ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನಾ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ಭಯದ ಸಮಯದಲ್ಲಿ ಆಶ್ವಾಸವಾದಿನಿ, ಬಾರದ ഇരുಳಲ್ಲಿ ಬೆಳಕಾಗಿ ಬಂದೇನಿ. ಭಯದ ಸಮಯದಲ್ಲಿ ಆಶ್ವಾಸವಾದಿನಿ, ಬಾರದ ഇരുಳಲ್ಲಿ ಬೆಳಕಾಗಿ ಬಂದೇನಿ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ. ತಲೆಮಾರು ತಲೆಮಾರಿಗೂ ನೆನೆಸುವ ದೇವನೇ, ನಿನ್ ಪ್ರೀತಿಯ ಆಳವನ್ನು ವರ್ಣಿಸಲಾಗದೆಯ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು ನನ್ನ ಮನೆಯಷ್ಟರದು. ನನ್ನ ನೆನೆಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನೆಸಲು
ಎಷ್ಟರದು ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು ಯೇಸುವೇ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರವಾಗಲಿ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ಆರಾಧನೆ ಯೇಸುವೇ ಸ್ತೋತ್ರ ಹಲ್ಲೆಲೂಯಾ 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 ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು ಯೆಸಯ್ಯ 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 ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ഇരുളಲ್ಲಿ ಸಂಚರಿಸುವ ವಿಪತ್ತಿಗೂ ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯಪಡೆನು ನಾ ಹೆದರೆನು ಯೆಹೋವಾ ರಾಫಾ ನನ್ನ ಜೊತೆ ನೀನೇ ನಾ ಭಯಪಡೆನು ನಾ ಹೆದರೆನು ಯೆಹೋವಾ ರಾಫಾ ನನ್ನ ಜೊತೆ ನೀನೇ ಯೆಸಯ್ಯ 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 ಸಾವಿರ ಜನರು ಸತ್ತು ಬಿದ್ದರು 10,000 ಜನರು ಸುತ್ತಲಿದ್ದರು ಅಂಧಕಾರವು ನನ್ನ ವರಿಸಿದರು ಮರಣ ಭಯವು ನನ್ನ ಬಾಧಿಸಿದರು ನಾ ಭಯಪಡೆನು ನಾ ಹೆದರೆನು
ಯೆಹೋವ ನೀಸಿ ನನ್ನ ಜೊತೆ ನೀನೆ, ನಾ ಭಯ ಪಡೆನು ನಾ ಹೆದರೆನು. ಯೆಹೋವ ನೀಸಿ ನನ್ನ ಜೊತೆ ನೀನೆ, ಯೆಸಯ್ಯ 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 ಯೆಸಯ್ಯ. ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ, ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ಯೆಸಯ್ಯ 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 ಯೆಸಯ್ಯ. ನಾ ಭಯ ಪಡೆನು ನಾ ಹೆದರೆನು, ಯೆಹೋವ ಶಾಲೋಮ್ ನನ್ನ ಜೊತೆ ನೀನೆ. ನಾ ಭಯ ಪಡೆನು ನಾ ಹೆದರೆನು, ಯೆಹೋವ ಶಾಲೋಮ್ ನನ್ನ ಜೊತೆ ನೀನೆ. ಯೆಸಯ್ಯ 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 ಯೆಸಯ್ಯ. ಮಹೋನ್ನತನೇ ನಿನ್ನಾಶ್ರಯದಿ ನಾ ವಾಸಿಸುವೆನು, ಸರ್ವಶಕ್ತನೇ ನಿನ್ನ ನೆರಳಲ್ಲಿ ನಾ ವಿಶ್ರಮಿಸುವೆನು. ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು. ಬಲವುಳ್ಳನೇ ನಿನ್ ಸಮ್ಮುಖವನ್ನೇ ನಾಶ್ರಯಿಸುವೆ ಅನುದಿನವು. ಯೆಸಯ್ಯ 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 ಯೆಸಯ್ಯ. ರಾತ್ರಿಯಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ, ഇരുളಲ್ಲಿ ಸಂಚರಿಸುವ ವಿಪತ್ತಿಗೂ, ದಿನದಲ್ಲಿ ಬರುವ ವ್ಯಾಧಿಗೂ ನಾ ಭಯ ಪಡೆನು ನಾ ಹೆದರೆನು. ಯೆಹೋವ ರಾಫಾ ನನ್ನ
ನನ್ನ ಜೊತೆ ನೀನೇ. ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ರಾಫ ನನ್ನ ಜೊತೆ ನೀನೇ. యేసయ్య 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 యేసయ్య. ಸಾವಿರ ಜನರು ಸತ್ತು ಬಿದ್ದರು, 10,000 ಜನರು ಸುತ್ತಲಿದ್ದರು. ಅಂಧಕಾರವು ನನ್ನ ವರಿಸಿದರು, ಮರಣ ಭಯವು ನನ್ನ ಬಾಧಿಸಿದರು. ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ನೀಸಿ ನನ್ನ ಜೊತೆ ನೀನೇ. ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ನೀಸಿ ನನ್ನ ಜೊತೆ ನೀನೇ. యేసయ్య 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 యేసయ్య. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ನಿನ್ನ ಪ್ರೀತಿಸಿದವರನ್ನು ತಪ್ಪಿಸುವಾತನೇ, ನಿನ್ನ ಅರಿತವರನ್ನು ಘನಪಡಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ. ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. ನನ್ನ ಯುದ್ಧವ ಜಯಿಸಿ ಮೇಲಕ್ಕೆತ್ತುವಾತನೇ. ಕೃಪೆಯಿಂದ ಕೃಪೆಯನ್ನು ತೋರಿಸುವಾತನೇ. యేసయ్య 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 యేసయ్య. నా భయపడెను, నా ಹೆದರೆನು. ಯೆಹೋವ ಶಾಲೋಮ್ ನನ್ನ ಜೊತೆ ನೀನೇ. ನಾ ಭಯ ಪಡೆನು, ನಾ ಹೆದರೆನು. ಯೆಹೋವ ಶಾಲೋಮ್ ನನ್ನ ಜೊತೆ ನೀನೇ. ಸ್ತೋತ್ರ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಸ್ತೋತ್ರ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಮಹಿಮೆ. ಆಮೆನ್. ಈಗ ನಾವು ದೇವರ ವಾಕ್ಯವನ್ನು ಕೇಳುವ. ಯೆಹೋಶುವ ಅಧ್ಯಾಯ 3 ವಾಕ್ಯ 1. ಯೆಹೋಶುವನು ಬೆಳಗಿನ ಜಾವದಲ್ಲಿ ಎದ್ದನು. ಅವನೊಂದಿಗೆ ಇಸ್ರಾಯೇಲರೆಲ್ಲರೂ ಶಿಟ್ಟಿಮನ್ನು ಬಿಟ್ಟು ಯೋರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲೇ ಇಳಿದುಕೊಂಡರು. 3 ದಿನಗಳಾದ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳಗಳನ್ನು ಬಿಟ್ಟು ಅದನ್ನು ಹಿಂಬಾಲಿಸಿರಿ. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗಬೇಕಾದ ಮಾರ್ಗವು ನಿಮಗೆ ಗೊತ್ತಾಗುವುದು, ಏಕೆಂದರೆ ನೀವು ಆ ಮಾರ್ಗವಾಗಿ ಇಲ್ಲಿಯವರೆಗೆ ಪ್ರಯಾಣ ಮಾಡಿರುವುದಿಲ್ಲ ಅಂದರು.
ಆಮೆನ್. ಯೆಹೋಶುವನು ಬೆಳಿಗ್ಗೆ ಎದ್ದನು. ಅವನು ಇಸ್ರಾಯೇಲೆಲ್ಲರೂ ಸಿಟ್ಟಿಮನ್ನು ಬಿಟ್ಟು ಯೋರ್ದನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳಕೊಂಡರು. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೆ ಹೋಗಿ ಜನರಿಗೆ ಹೇಳಿದರು. ಹೌದು, ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಇಸ್ರೇಲ್ ಜನರಿಗೆ ಹೇಳಿದರು, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಹೌದು, ನೀವು ಕೇಳಿದ್ದೀರಲ್ಲವೇ, ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಇಸ್ರಾಯೇಲ್ ಜನರಿಗೆ ಹೇಳಿದರು. ಇಸ್ರೇಲ್ ಜನರು ವಾಸಿಸುವ ಸ್ಥಳದಲ್ಲಿ ಜನಾಧಿಪತಿಗಳು ಹೋಗಿ ಅಪ್ಪಣೆ ಕೊಟ್ಟರು. ಇಸ್ರೇಲ್ ಜನರಿಗೆ ಎಂಥ ಆಜ್ಞೆಯನ್ನು ಕೊಟ್ಟರು? ನೀವು ಕಂಡ ಕೂಡಲೇ ಹೌದು, ನೀವು ಕಂಡ ಕೂಡಲೇ ಕೆಲವು ಸಂಗತಿಗಳನ್ನು ಮಾಡಬೇಕು. ಅದೇನು? ದೇವರ ವಾಕ್ಯವು ಹೇಳುತ್ತದೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ. ಇಲ್ಲಿ ದೇವರ ವಾಕ್ಯ ಹೇಳುವುದು ದೇವರ ಒಡಂಬಡಿಕೆಯ ಮಂಜೂಷದ ಬಗ್ಗೆ. ಆಮೆನ್. ಹೌದಲ್ಲವೇ? ಮಂಜೂಷವು ಯಾವುದರ ಚಿಹ್ನೆಯಾಗಿದೆ? ದೇವರ ಉಪಸ್ಥಿತಿ ಅಥವಾ ದೇವರ ಪ್ರಸನ್ನತೆ. ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಇಸ್ರಾಯೇಲರಿಗೆ ಆಜ್ಞಾಪಿಸುವುದೇನೆಂದರೆ, ನೀವು ಒಡಂಬಡಿಕೆಯ ಮಂಜೂಷವನ್ನು ನೋಡಿದಾಗ ಯಾಜಕರಾದ ಲೇವಿಯರು ಹೊತ್ತಿಕೊಂಡಿದ್ದನು. ಹೌದು, ನೀವು ಈ ರೀತಿ ಮಾಡಬೇಕು. ಅದೇನೆಂದರೆ, ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಸರಿಯಲ್ಲವೇ? ಯೆಹೋಶುವನ ಅಪ್ಪಣೆಯ ಮೇರೆಗೆ ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಅವರು ಪಾಳೆಯದಲ್ಲಿರುವ ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ, ನೀವು ಕಂಡ ಕೂಡಲೇ ವಾಗ್ದಾನದ ಒಡಂಬಡಿಕೆಯ ಮಂಜೂಷವನ್ನು ಯಾಜಕರಾದ ಲೇವಿಯರು ಹೊತ್ತುಕೊಂಡದ್ದನ್ನು ನೀವು ಕೆಲವು ವಿಷಯಗಳನ್ನು ಮಾಡಬೇಕು. ನೀವು ಆ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಬೇಕು. ಯಾವಾಗ ದೇವರ ಉಪಸ್ಥಿತಿಯು ಚಲಿಸುವುದನ್ನು ನೀವು ನೋಡಿದರೆ, ಪಾಳೆಯದಲ್ಲಿ ಇರುವವರು ಈ ರೀತಿ ಮಾಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಅವರು ಇರುವ ಸ್ಥಳದಿಂದ ಹೊರಟು ಹೋಗಬೇಕು. ಅವರು ಯಾವಾಗಲೂ ಪಾಳೆಯದ ಆರಾಮ ವಲಯದಲ್ಲಿ ಇರುತ್ತಿದ್ದರು. ಹೌದು, ಆಮೆನ್. ಜನರು ತಮ್ಮ ಆರಾಮ ವಲಯದಿಂದ ಹೊರಟು ಹೋಗಬೇಕಿತ್ತು. ಅವರಿಗೆ ಅಭ್ಯಾಸವಾಗಿದ್ದ ಒಗ್ಗಿ ಹೋಗಿದ್ದ ಸ್ಥಳದಿಂದ ಹೊರಟು ಹೋಗಬೇಕಿತ್ತು. ಆಮೆನ್. ನಿಮ್ಮ ಸ್ಥಳದಿಂದ ನೀವು ಹೊರಗೆ ಹೊರಟು ಹೋಗಬೇಕು. ನಿಮ್ಮ ಜೊತೆಯಲ್ಲಿರುವವರಲ್ಲಿ ಹೇಳಿ, ಯಾವಾಗ ನೀವು ದೇವರ ಉಪಸ್ಥಿತಿಯನ್ನು ನೋಡುತ್ತೀರಿ, ಯಾಜಕರಾದ ಲೇವಿಯರು ಆ ಮಂಜೂಷವನ್ನು ಹೊತ್ತುಕೊಂಡು ಹೋಗುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳದಿಂದ ಎದ್ದು ಹೊರಡಬೇಕು. ಆಮೆನ್. ಮತ್ತು ಅದರ ಹಿಂದೆ ಹೋಗಬೇಕು. ಹೌದು, ಪಾಳೆಯದ ಜನರು ಇದನ್ನು ಮಾಡಬೇಕು. ದೇವರ ಉಪಸ್ಥಿತಿಯು ಚಲಿಸುವಾಗ. ಆಮೆನ್. ಯಾವಾಗ ಜನರು ನೋಡುತ್ತಾರೆ ದೇವರ
ಉಪಸ್ಥಿತಿಯು ಚಲಿಸುವುದನ್ನು ಅವರು ಆತ್ಮಿಕವಾಗಿ ಎಚ್ಚರದಿಂದಿರಬೇಕು. ದೇವರ ಉಪಸ್ಥಿತಿಯ ಬಗ್ಗೆ ಅರಿತಿರಬೇಕು. ದೇವರ ಉಪಸ್ಥಿತಿಯು ಚಲಿಸುವಾಗ ಅವರು ತಮ್ಮ ಆರಾಮದ ವಲಯದಿಂದ ಹೊರಟು ಹೋಗಬೇಕು. ಹೌದು, ಅವರನ್ನು ಹಿಡಿದಿಟ್ಟುಕೊಂಡಿರುವ ಎಲ್ಲ ತಿಳುವಳಿಕೆಯಿಂದ, ಅವರ ಆಲೋಚನೆಗಳಿಂದ, ಅವರೇ ಹಾಕಿಕೊಂಡಿರುವ ಮಿತಿಗಳಿಂದ ಅವರು ಹೊರಟು ಬರಬೇಕು. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಅವರು ತಮ್ಮ ವಲಯದಿಂದ ಹೊರಟು ಹೋಗಬೇಕು. ಇನ್ನೊಮ್ಮೆ ನಿಮ್ಮ ಜೊತೆಯಲ್ಲಿರುವವರಲ್ಲಿ ಹೇಳಿ, ನೀವು ಹೊರಟು ಹೋಗಬೇಕು ನಿಮ್ಮ ಸ್ಥಳದಿಂದ. ಆಮೇನ್. ಸರಿಯಲ್ಲವೇ? ಹೌದು. ಕೆಲವು ಸ್ಥಳಗಳು ನಮ್ಮನ್ನು ಹಿಂದಿಟ್ಟುಕೊಳ್ಳುತ್ತವೆ. ಆ ಸ್ಥಳವು ಅಪನಂಬಿಕೆಯದು ಆಗಿರಬಹುದು, ನಿರಾಶೆಯ ಸ್ಥಳ ಆಗಿರಬಹುದು, ಕ್ಷಮಿಸದಿರುವ ಸ್ಥಳವಾಗಿರಬಹುದು. ನನಗೆ ಆ ಸ್ಥಳವು ಯಾವುದೆಂದು ತಿಳಿದಿಲ್ಲ. ಆದರೆ ಅಂತಹ ಕೆಲವು ಸ್ಥಳಗಳು ನಿಮ್ಮನ್ನು ಇಟ್ಟುಕೊಳ್ಳುತ್ತವೆ, ನಿಮ್ಮನ್ನು ಹಿಂದಿಟ್ಟುಕೊಳ್ಳುತ್ತವೆ. ಆಮೇನ್. ಜನಾಧಿಪತಿಗಳು ಯೆಹೋಶುವನ ಆಜ್ಞೆಯ ಮೇರೆಗೆ ಅವರು ಹೇಳಿದರು, ಯಾವಾಗ ನೀವು ದೇವರ ಒಡಂಬಡಿಕೆಯ ಮಂಜೂಷವನ್ನು ಕಂಡ ಕೂಡಲೇ, ಯಾವಾಗ ನೀವು ದೇವರ ಉಪಸ್ಥಿತಿಯು ಚಲಿಸುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳದಿಂದ ಹೊರಟು ಅದರ ಹಿಂದೆ ಹೋಗಿರಿ. ಆಮೇನ್. ಹೌದು, ದೇವರ ಉಪಸ್ಥಿತಿಯು ಚಲಿಸುವಾಗ ನೀವು ಎದ್ದು ಚಲಿಸಬೇಕು. ನಿಮ್ಮ ಹೃದಯವು ಚಲಿಸಲು ಹಂಬಲಿಸಬೇಕು, ಆ ಪ್ರಸನ್ನತೆಯನ್ನು ಪಡೆಯಲು. ಹೌದು, ಅಲ್ಲಿ ಹಂಬಲವಿರಬೇಕು, ಆಸಕ್ತಿ ಇರಬೇಕು ಮತ್ತು ಸ್ವ ಇಚ್ಛೆಯಿಂದ ಆ ದೇವರ ಉಪಸ್ಥಿತಿಗೆ ಹಾಜರುತನಕ್ಕೆ ಹೋಗಬೇಕು. ಆಮೇನ್. ನಾನು ಹೇಳೋದು ನಿಮಗೆ ತಿಳಿಯಿತಲ್ಲವೇ? ಕೆಲವೊಮ್ಮೆ ನಿಮ್ಮ ತರ್ಕ, ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವಗಳು ಅಥವಾ ನಿಮ್ಮದೇ ಜ್ಞಾನದಿಂದ ದೇವರ ಉಪಸ್ಥಿತಿಯು ಈ ರೀತಿಯಲ್ಲಿ ಚಲಿಸಬೇಕೆಂದು ಅಥವಾ ದೇವರ ಉಪಸ್ಥಿತಿಯು ಯಾವ ರೀತಿ ಕಾರ್ಯನಿರ್ವಹಿಸಬೇಕೆಂದು. ಹೌದು, ಅವರನ್ನು ದೇವರೆಂದು ಕರೆಯುತ್ತೇವೆ ಮತ್ತು ಅವರು ವಿಷಯಗಳು ಹೇಗೆ ಬೇಕೆಂಬುದು ಅವರ ಆಯ್ಕೆಯಾಗಿದೆ. ಆಮೇನ್. ಆತ್ಮಿಕವಾದ ಹಿಂಗಾರಿನ ಮಳೆಯು ಪ್ರಾರಂಭವಾಗುವಾಗ ದೇವರಿಗೆ ತಿಳಿದಿದೆ ಅವರ ಮಹಿಮೆಯನ್ನು ಹೇಗೆ ಪ್ರಕಟಿಸಬೇಕೆಂದು. ಆಮೇನ್. ಯಾವಾಗಲೂ ಮೊದಲ ಮಹಿಮೆ ಅನುಭವವು ಈಗಿನ ಪ್ರಸ್ತುತ ದೇವರಾತ್ಮನ ಚಲನೆಗೆ ವಿರುದ್ಧವಾಗಿ ಹೋರಾಡುತ್ತದೆ. ಯಾವಾಗಲೂ ಹಿಂದಿನ ದೇವರಾತ್ಮನ ಅನುಭವವು ಹಿಂದೆ ನಿಮಗೆ ಪ್ರಕಟಗೊಂಡ ದೇವರಾತ್ಮನ ಅನುಭವವು ಈಗ ಪ್ರಸ್ತುತವಾಗಿ ನೀವು ಅನುಭವಿಸುವ ದೇವರಾತ್ಮನ ಚಲನೆಯನ್ನು ವಿರೋಧಿಸುತ್ತದೆ. ಒಮ್ಮೆ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಪವಿತ್ರಾತ್ಮನ ಹೊಸ ಚಲನೆಯು ಆರಂಭವಾಯಿತು. ಅದು ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಮತ್ತು ಅವರು ಅದನ್ನು ಮುಖ್ಯವಾದ ವಿಷಯವನ್ನಾಗಿ ಮಾಡಿದರು. ಅಲ್ಲಿಂದ ಕ್ರಮೇಣ ದೇವರಾತ್ಮನು ಇನ್ನೊಂದು ಸಭೆಯಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿತು. ಈಗ ಬ್ಯಾಪ್ಟಿಸ್ಟ್ ಸಭೆಯು ಆ ಸಭೆಯ ವಿರುದ್ಧ ಹೋರಾಡಿತು. ಕಥೋಲಿಕ್ ಸಭೆಯವರು ಬ್ಯಾಪ್ಟಿಸ್ಟ್ ಸಭೆಯ ವಿರೋಧವಾಗಿ ಹೋರಾಡಿದರು ನೀರಿನ ದೀಕ್ಷಾ ಸ್ನಾನದ ಬಗ್ಗೆ. ಯಾಕೆಂದರೆ ಕಥೋಲಿಕರ ಅನುಭವವು ಮಗುವಿರುವಾಗ ಕೊಡುವ ದೀಕ್ಷಾ ಸ್ನಾನದ ಬಗ್ಗೆ, ಆದರೆ ಈ ಬ್ಯಾಪ್ಟಿಸ್ಟ್ ಸಭೆಯವರು ವಯಸ್ಕರ ದೀಕ್ಷಾ ಸ್ನಾನ, ಹೇಗೆ ಯೇಸುವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡರು ಆ ವಿಷಯದ ಬಗ್ಗೆ.
ತನ್ನ 30ನೇ ವಯಸ್ಸಲ್ಲಿ. ಆದರೆ ಕಥೋಲಿಕರು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರಿಗೆ ಅದನ್ನು ಗ್ರಹಿಸಲು ಅಸಾಧ್ಯವಾಯಿತು. ಇನ್ನೊಂದು ಪವಿತ್ರಾತ್ಮನ ಚಲನೆಯು ಪ್ಯೂರಿಸ್ಟ್ಸ್ ಸಭೆಯಲ್ಲಿ ಬಂತು ಮತ್ತು ಬ್ಯಾಪ್ಟಿಸ್ಟರು ಅವರ ಜೊತೆ ಜಗಳ ಕಾಯಲು ಆರಂಭಿಸಿದರು. ನಂತರ ಪೆಂತೆಕೋಸ್ಟ್ ಸಭೆಯು ಬಂತು ಮತ್ತು ಈ ಪ್ಯೂರಿಸ್ಟರು ಅವರ ಜೊತೆ ಹೋರಾಡಿದರು. ಪ್ರತಿಯೊಂದು ದೇವರ ಪ್ರಸ್ತುತ ಚಲನೆಯನ್ನು ಮೊದಲಿನ ಸಭೆಗಳು ವಿರೋಧಿಸುತ್ತಿದ್ದರು. ನಿಮ್ಮ ಹೃದಯವು ಯಾವಾಗಲೂ ದೇವರ ಉಪಸ್ಥಿತಿಗೆ ಹೊಂದಿಕೊಳ್ಳಬೇಕು. ಯಾವಾಗ ದೇವರ ಒಡಂಬಡಿಕೆಯ ಮಂಜೂಷವು ಚಲಿಸುತ್ತದೆ, ನೀವು ಹೊರಡಬೇಕು ಮತ್ತು ಅದರ ಹಿಂದೆ ಹೋಗಬೇಕು. ನಿಮಗೇನು ಅರ್ಥವಾಗದಿರಬಹುದು, ಆದರೆ ಯಾವಾಗವರೆಗೆ ಆ ದೇವರ ಉಪಸ್ಥಿತಿ ಇದೆಯೋ ಅಲ್ಲಿಗೆ ನೀವು ಹೋಗಬೇಕು. ಆ ಚಲನೆಯಲ್ಲಿ, ಆ ಹರಿಯುವಿಕೆಯಲ್ಲಿ ಭಾಗಿಯಾಗಬೇಕು. ಆಮೆನ್. ಹೌದು, ಆದರೆ ಇಲ್ಲಿ ನೋಡಬೇಕು, ಹೊರಡಬೇಕು ಮತ್ತು ಅದರ ಹಿಂದೆ ಹೋಗಬೇಕು. ಆಮೆನ್. ನೋಡುವುದು, ದೇವರ ಉಪಸ್ಥಿತಿಯನ್ನು ಅರಿಯುವುದು ಮತ್ತು ಅದನ್ನು ಹಿಂಬಾಲಿಸಿ ಹೋಗುವುದು. ನಿಮ್ಮ ಆರಾಮ ವಲಯದಿಂದ ಹೊರಗೆ ಬಂದು ಅದರ ಹಿಂದೆ ಹೋಗುವುದು. ಆಮೆನ್. ಹಾಲೆಲೂಯ. ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಹೌದು, ಅದನ್ನು ಹಿಂಬಾಲಿಸಿ ಹೋಗುವಾಗ ಇನ್ನೊಂದು ಸೂಚನೆ. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಮತ್ತು ಒಡಂಬಡಿಕೆಯ ಮಂಜೂಷದ ನಡುವೆ ಅಂತರವಿರಬೇಕು. ಜತೆಯವರಲ್ಲಿ ಹೇಳಿ, ಅಲ್ಲಿ ಅಂತರವಿರಬೇಕು. ಹೌದು, ನಿನ್ನ ಮತ್ತು ಒಡಂಬಡಿಕೆಯ ಮಂಜೂಷದ ನಡುವೆ ಏನಿರಬೇಕು? ಅಂತರವಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಅಂತರವಿರಬೇಕು. ಎಷ್ಟು? 2000 ಮೊಳ ಅಂತರವಿರಬೇಕು. ಅದರ ಹತ್ತಿರ ಬರಬಾರದು. ಹೌದು, 2000 ಮೊಳ ಅಂತರವಿರಬೇಕು. ಅದರ ಹತ್ತಿರ ಬರಬಾರದು. ಯಾಕೆ? ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಸರಳವಾಗಿ ಹೇಳುವುದಾದರೆ, ನೀವು ನಿಮ್ಮ ದಾರಿಯನ್ನು ತಪ್ಪುತ್ತೀರಿ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ನೀವು ದೇವರ ಉಪಸ್ಥಿತಿಯು ಚಲಿಸುವುದನ್ನು ನೋಡುವಾಗ ಅದರ ತುಂಬ ಹತ್ತಿರ ಹೋಗಬೇಡಿ, ಅಂತರವನ್ನೆಡಿ. ಯಾಕೆಂದರೆ ನೀವು ತುಂಬ ಹತ್ತಿರ ಹೋದರೆ ನೀವು ನಿಮ್ಮ ದಾರಿಯನ್ನು ಕಳಕೊಳ್ಳುತ್ತೀರಿ. ಯಾಕೆಂದರೆ ನೀವು ಮುಂಚೆ ಆ ಮಾರ್ಗದಲ್ಲಿ ಬರಲಿಲ್ಲ. ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಆದುದರಿಂದ ದೇವರ ಪ್ರತಿಯೊಂದು ಚಲನೆಯು ಒಂದು ಹೊಸ ಮಾರ್ಗವಾಗಿದೆ. ನೀವು ಅದರಲ್ಲಿ ಮುಂಚೆ ಹೋಗಲಿಲ್ಲ. ಪವಿತ್ರಾತ್ಮರ ಪ್ರತಿಯೊಂದು ಚಲನೆಯು ಹೊಸದಾದ ಮಾರ್ಗವಾಗಿದೆ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಯಾಜಕರಾದ ಲೇವಿಯರು ಒಡಂಬಡಿಕೆಯ ಮಂಜೂಷವನ್ನು, ದೇವರ ಉಪಸ್ಥಿತಿಯನ್ನು ಹೊತ್ತುಕೊಂಡು ಹೋಗುವಾಗ ಅದರ ತುಂಬ ಹತ್ತಿರ ಹೋಗಬೇಡಿರಿ. ಅಂತರವಿಟ್ಟುಕೊಳ್ಳಿ. ತುಂಬ ಆರಾಮವಾಗಿರಬೇಡಿ. 2000 ಮೊಳ ಅಂತರವಿಡಿ. ತುಂಬ ಹತ್ತಿರ ಹೋದರೆ ನೀವು ನಿಮ್ಮ ಮಾರ್ಗವನ್ನು ಕಳಕೊಳ್ಳುತ್ತೀರಿ. ಯಾಕೆಂದರೆ ದೇವರ ಮಾರ್ಗ ನಿಮಗೆ ಗೊತ್ತಿಲ್ಲ. ಅದು ಹೊಸ ಮಾರ್ಗವಾಗಿದೆ. ಆಮೇನ್. ಪ್ರತಿ ಸಲ ಪವಿತ್ರಾತ್ಮನ ಚಲನೆಯು ನಡೆಯುವಾಗ ನಿಮ್ಮ ದೃಷ್ಟಿಯು
ಅದನ್ನು ಅರಿತುಕೊಳ್ಳಬೇಕು. ಅದನ್ನು ನೋಡುವ ಸಾಮರ್ಥ್ಯವಿರಬೇಕು. ಅದರ ಹಿಂದೆ ಹೊರಡಲು ನಿಮ್ಮ ಹೃದಯಕ್ಕೆ ಆಸೆ ಇರಬೇಕು. ಹಸಿವು ಬಾಯಾರಿಕೆ ಇರಬೇಕು ಅದರ ಒಂದು ಭಾಗವಾಗಲು. ಆಮೇನ್. ಇವತ್ತು ಪ್ರಕಟಿಸಲು ನಾನು ತಯಾರು ಮಾಡಿದ ವಿಷಯವೇ ಬೇರೆ, ಆದರೆ ದೇವರು ಈ ವಾಕ್ಯವನ್ನು ನೀಡಿದರು. ಆದುದರಿಂದ ಖಂಡಿತವಾಗಿಯೂ ವಿಶೇಷವಾದ ಸಂಗತಿಗಳು ಇಂದು ನಡೆಯುವು. ದೇವರ ವಿಶೇಷವಾದ ಚಲನೆಯು ಉಪಸ್ಥಿತಿಯು ಬರುವುದು. ಹೌದು, ಅವರ ಪ್ರಸನ್ನತೆಯ ಚಲನೆ. ಆಮೇನ್. ಆದುದರಿಂದ ನಿಮ್ಮ ಹೃದಯವು ಆ ಪ್ರಸನ್ನತೆಯ ಭಾಗವಾಗಿರಲು ಹಸಿವಿಂದಿರಬೇಕು. ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಆ ಉಪಸ್ಥಿತಿಯನ್ನು ಹೊಂದಿಕೊಳ್ಳಿರಿ, ಪಡೆದುಕೊಳ್ಳಿರಿ. ಮೊದಲು ನೋಡಲು, ಹೊರಡಲು ಮತ್ತು ಅದರ ಹಿಂದೆ ಹೋಗಲು, ನಿಮ್ಮ ಸ್ಥಳವನ್ನು ಬಿಟ್ಟು ಹೋಗಲು ನಿಮಗೆ ಸಾಮರ್ಥ್ಯ ಬೇಕು. ಪ್ರತಿಯೊಂದು ದೇವರ ಚಲನೆಯು ಮೊದಲು ನಿಮಗೆ ಅನಾನುಕೂಲವಾಗಿರುತ್ತದೆ. ಯಾವುದೇ ರೀತಿಯಲ್ಲಿ ಅದು ನಿಮ್ಮ ಸುತ್ತಲೂ ತೊಂದರೆಯನ್ನುಂಟು ಮಾಡಬಹುದು, ಸರಿಯಲ್ಲವೇ? ಆಸ್ಬರಿ ಪುನರುಜ್ಜೀವನ ಬರುವಾಗ ನಾನು ಅದರ ಬಗ್ಗೆ ಒಬ್ಬರು ಹೇಳುವುದನ್ನು ಕೇಳಿದೆನು. ಅದೊಂದು ತುಂಬ ಕಿರಿದಾದ ಪಟ್ಟಣವಾಗಿತ್ತು. ಅಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲದೆ ಬೇರೇನೂ ಇರಲಿಲ್ಲ. ಅಮೇರಿಕದ ಪ್ರತಿಯೊಂದು ನಗರಗಳಲ್ಲಿ ಏನಿಲ್ಲದಿದ್ದರೂ 4 ಪಥದ ಮಾರ್ಗಗಳಿವೆ. ಆದರೆ ಈ ಪಟ್ಟಣದಲ್ಲಿ ತುಂಬ ಕಿರಿದಾದ ಮಾರ್ಗಗಳು. ಇದ್ದಕ್ಕಿದ್ದಂತೆ ಜನರು ಈ ನಗರಕ್ಕೆ ಹರಿದು ಬಂದರು. ಅಲ್ಲಿ ಯಾವುದೇ ಹೋಟೆಲ್ಗಳಾಗಲಿ ವಸತಿ ಗೃಹಗಳಾಗಲಿ ಇರಲಿಲ್ಲ. ಹೌದು, ಪುನರುಜ್ಜೀವನವು ಸಂಭವಿಸಿದ ಆ ಚಾಪಲಲ್ಲಿ ಇದ್ದ ಎಲ್ಲ ಸ್ನಾನದ ಕೋಣೆಗಳು ತುಂಬಿದ್ದವು. ಆ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಹೋಗಿ ಅದನ್ನು ಸ್ವಚ್ಛ ಮಾಡಬೇಕಿತ್ತು. ಅವರೆಲ್ಲರೂ ತಮ್ಮ ಸ್ವ ಇಚ್ಛೆಯಿಂದ ಅದನ್ನು ಮಾಡುತ್ತಿದ್ದರು. ಆಮೇನ್. ಪವಿತ್ರಾತ್ಮನ ಪ್ರತಿಯೊಂದು ಚಲನೆಯು ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಕೇಳುತ್ತದೆ. ಹೌದು, ಬಲಿಪೀಠದ ಮೇಲೆ ಬೆಂಕಿಯು ಉರಿಯಬೇಕಾದರೆ ಅಲ್ಲಿ ಏನಾದರೂ ಇರಲೇಬೇಕು. ಆಮೇನ್. ಹೌದು, ಬೆಂಕಿಯು ಉರಿಯಬೇಕಾದರೆ ಏನಾದರೂ ಇರಲೇಬೇಕು. ಯಾವುದಾದರೂ ಕಚ್ಚಾ ವಸ್ತು ಅಲ್ಲಿರಬೇಕು, ಸರಿಯಲ್ಲವೇ? ಆಮೇನ್. ಯಾವಾಗ ನೀವು ದೇವರ ಉಪಸ್ಥಿತಿಯನ್ನು ನೋಡುತ್ತೀರಿ, ಅದನ್ನು ಗ್ರಹಿಸಿಕೊಳ್ಳಲು, ತಿಳಿದುಕೊಳ್ಳಲು ನಿಮಗೆ ಸಾಮರ್ಥ್ಯವಿರಬೇಕು. ಅನೇಕ ಸಲ ನಿಮ್ಮ ಮನೋಭಾವ, ನೀವು ವಿಷಯಗಳನ್ನು ತಿಳಿದುಕೊಳ್ಳುವುದು, ನಿಮ್ಮ ಅನುಭವಗಳು ನಿಮ್ಮನ್ನು ಹಿಂದೆ ಹಿಡಿದಿಟ್ಟುಕೊಳ್ಳಬಹುದು. ನೀವು ಇರುವ ಸ್ಥಳದಲ್ಲೇ ಇರುವಂತೆ ಮಾಡಬಹುದು. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಸ್ಥಳಗಳಿಂದ ಹೊರಗೆ ಬನ್ನಿರಿ, ಅದರ ಹಿಂದೆ ಹೊರಡಿರಿ, ಅದನ್ನು ಹಿಂಬಾಲಿಸಿರಿ. ಆಮೇನ್. ಯೆಹೋಶುವ ಅಧ್ಯಾಯ 3 ವಾಕ್ಯ 5. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಆಮೇನ್. ಹೌದು, ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ. ಯಾಕೆ? ನಾಳೆ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ದೇವರ ಯಾವುದೇ ಅದ್ಭುತ ಕಾರ್ಯಗಳು ನಿಮ್ಮಲ್ಲಿ ನಡೆಯಬೇಕಾದರೆ ಮೊದಲು ನೀವು ನಿಮ್ಮನ್ನೇ ತಯಾರು ಮಾಡಬೇಕು. ನಿಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕು. ಆಮೇನ್. ವೈರಿಯು ಪ್ರತಿಯೊಂದು ರೀತಿಯಲ್ಲಿ
ನಿಮ್ಮನ್ನು ನಿಮ್ಮದೇ ಸ್ಥಳದಲ್ಲಿ ಇಡಲು ಪ್ರಯತ್ನ ಮಾಡಬಹುದು. ಹೌದು, ವೈರಿಯು ಪ್ರತಿಯೊಂದು ರೀತಿಯಲ್ಲಿ ನಿಮ್ಮನ್ನು ನಿಮ್ಮದೇ ಸ್ಥಳದಲ್ಲಿ ಇಡಲು ಪ್ರಯತ್ನ ಮಾಡಬಹುದು. ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಲು ನಿಮ್ಮನ್ನು ನಿಮ್ಮದೇ ಸ್ಥಳದಲ್ಲಿ, ಅದು ನಿಮ್ಮ ಅಪನಂಬಿಕೆ, ಭಯ, ಸಮಾಜದ ಭಯ, ಜನರ ಭಯ, ಕುಟುಂಬ, ಯಾವುದೇ ಸಂಗತಿಗಳಿರಬಹುದು, ಜನರನ್ನು ಹಿಡಿದಿಟ್ಟುಕೊಳ್ಳಲು. ಸರಿಯಲ್ಲವೇ? ಹೌದು, ಆಮೆನ್. ಆದರೆ ಪವಿತ್ರಾತ್ಮನು ಚಲಿಸಲು ಆರಂಭಿಸಿದಾಗ ನೀವು ತುಂಬ ವಿಷಯಗಳನ್ನು ಪಕ್ಕಕ್ಕೆ ಇಡಬೇಕಾಗುತ್ತದೆ. ಕೆಲವೊಂದು ವಿಷಯಗಳನ್ನು ದೇವರ ಬಲಿಪೀಠದ ಮೇಲೆ ಇಡಬೇಕು. ಆಮೆನ್. ನಂತರ ಮಾತ್ರ ಅಲ್ಲಿ ಬೆಂಕಿ ಉರಿಯಲ್ಪಡುತ್ತದೆ. ಪವಿತ್ರಾತ್ಮರ ಪ್ರತಿಯೊಂದು ಚಲನೆಯ ಸಮಯದಲ್ಲಿ ನೀವು ನೋಡಬೇಕು, ಅರಿತುಕೊಳ್ಳಬೇಕು. ನಿಮ್ಮ ಆರಾಮದಾಯಕ ಸ್ಥಳದಿಂದ ಹೊರಗೆ ಬಂದು ಅದರ ಹಿಂದೆ ಹೋಗಬೇಕು, ಅದನ್ನು ಹಿಂಬಾಲಿಸಬೇಕು. ಹೌದು, ಕೆಲವು ಸಂಗತಿಗಳನ್ನು ನೀವು ಹಿಂದೆ ಬಿಟ್ಟು ಬಿಡಬೇಕು. ಆಮೆನ್. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುವನು. ದೇವರ ವಾಕ್ಯ ಮುಂದುವರಿಸಿ ಹೇಳ್ತದೆ, ವಾಕ್ಯ 6ರಲ್ಲಿ, ನಂತರ ಯೆಹೋಶುವನು ಯಾಜಕರಿಗೆ, ನೀವು ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆ ದಾಟಿರಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ಹೋದರು. ಸರಿ. ಮತ್ತು ಯಾಜಕರಿಗೆ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಹೊಳೆ ದಾಟಿರಿ. ಯಾವುದು ಮುಂದೆ ಹೋಗಬೇಕು? ದೇವರ ಪ್ರಸನ್ನತೆ, ದೇವರ ಉಪಸ್ಥಿತಿ. ಜನರು ಯಾವಾಗಲೂ ದೇವರ ಉಪಸ್ಥಿತಿಯ ಹಿಂದಿರಬೇಕು, ದೇವರ ಉಪಸ್ಥಿತಿಯನ್ನು ಹಿಂಬಾಲಿಸಬೇಕು. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಈ ದಿನ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂದು ಅವರಿಗೆ ಗೊತ್ತಾಗುವುದು. ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನ್ ನದಿಯ ಅಂಚಿಗೆ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ಇಲ್ಲಿಗೆ ಬಂದು ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ ಎಂದು ಹೇಳಿ, ಜೀವಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆಂದು, ಆತನು ಕಾನಾನ್ಯರನ್ನು, ಹಿತ್ತಿಯರನ್ನು, ಹಿವಿಯರನ್ನು, ಪೆರೀಜಿಯರನ್ನು, ಗಿರ್ಗಾಷಿಯರನ್ನು, ಅಮೋರಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಓಡಿಸಿ ಬಿಡುವೆನೆಂದು ನಿಮಗೆ ಗೊತ್ತಾಗುವುದು. ಹೇಗೆಂದರೆ, ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ಆಗ ನೀನು ಇಸ್ರಾಯೇಲರ ಕುಲಕ್ಕೆ ಒಬ್ಬನಂತೆ 12 ಮಂದಿಯನ್ನು ಆರಿಸಿಕೊಳ್ಳಬೇಕು. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದಾನ್ ನದಿಯ ನೀರಲ್ಲಿ ಇಡುತ್ತಲೇ ಮೇಲಿನಿಂದ ಹರಿದು ಬರುವ ನೀರು ಮುಂದೆ ಸಾಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿದನು. ಆಮೆನ್. ಹೌದು, ದೇವರ ವಾಕ್ಯವು ಹೇಳುತ್ತದೆ, ಆದಷ್ಟು ಬೇಗ ದೇವರ ಯಾಜಕರಾದ ಲೇವಿಯರು ದೇವರ ಉಪಸ್ಥಿತಿಯಾದ ಮಂಜೂಷವನ್ನು ಹೊತ್ತುಕೊಂಡು ತಮ್ಮ ಕಾಲುಗಳನ್ನು ಯೋರ್ದನ್ ನದಿಯ ನೀರಲ್ಲಿ ಕಾಲಿಡುತ್ತಲೇ ತುಂಬಿ ಹರಿಯುತ್ತಿದ್ದ ನದಿಯ ನೀರನ್ನು, ಹೌದು, ತಕ್ಷಣವೇ ಒಂದು ವಿಶೇಷವಾದ ಸಂಗತಿ ಯೋರ್ದನ್ ನದಿಯ ನೀರಲ್ಲಿ ಸಂಭವಿಸಿತು. ಹೌದು, ನಾವಿಲ್ಲಿ ಅರಿತುಕೊಳ್ಳಬೇಕು,
ಯೆಹೋಶುವನು ಇಸ್ರೇಲ್ ಜನರನ್ನು ವಾಗ್ದಾನದ ನಾಡಿಗೆ ಕರೆದುಕೊಂಡು ಹೋಗುತ್ತಾನೆ. ಅವರ ಮತ್ತು ವಾಗ್ದಾನದ ನಾಡಿನ ಮಧ್ಯೆ ಯೋರ್ದನ್ ನದಿಯು ತುಂಬಿ ಹರಿಯುತ್ತಿತ್ತು. ಹೌದು, ತುಂಬಿ ಹರಿಯುವ ಯೋರ್ದನ್ ನದಿ ದೇವರು ಅವರಿಗಾಗಿ ಇಟ್ಟಿದ್ದ ಆ ವಾಗ್ದಾನಕ್ಕೆ ಸೇರಲು ಅಡ್ಡಿಯನ್ನುಂಟು ಮಾಡುತ್ತಿತ್ತು. ತುಂಬಿ ಹರಿಯುವ ಈ ನದಿಯು ಅವರ ವಾಗ್ದಾನದ ನಾಡಿಗೆ ಸೇರಲು ಅಥವಾ ಅದನ್ನು ಅನುಭವಿಸಲು ಅವರನ್ನು ತಡೆಯುತ್ತಿತ್ತು. ಸರಿಯಲ್ಲವೇ? ದೇವರು ಹೇಳಿಕೊಟ್ಟರು ಆ ವಾಗ್ದಾನದ ನಾಡಿಗೆ ಹೇಗೆ ಹೋಗಿ ಸೇರುವುದೆಂದು. ಮೊದಲು ಯಾಜಕರು ತಮ್ಮ ಕಾಲುಗಳನ್ನು ಆ ನೀರಲ್ಲಿ ಇಡಬೇಕು ಮತ್ತು ಅವರ ಪಾದಗಳು ನೀರಿಗೆ ತಾಗಿದ ತಕ್ಷಣ ಅಥವಾ ದೇವರ ಉಪಸ್ಥಿತಿಯು ನಿಮ್ಮ ಮುಂದೆ ಹೋಗದೆ ನೀವು ನಿಮ್ಮಷ್ಟಕ್ಕೆ ಆ ನದಿಯನ್ನು ದಾಟಲಾರಿರಿ. ನೀವು ನಿಮ್ಮ ಜ್ಞಾನದಿಂದ, ಅನುಭವದಿಂದ, ನಿಮ್ಮ ಸಾಮರ್ಥ್ಯದಿಂದ, ನಿಮ್ಮ ಕೈಯ ಕೆಲಸಗಳಿಂದ ಅದು ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯು ನಿಮ್ಮ ಮುಂದೆ ಹೋಗಬೇಕು, ಚಲಿಸಬೇಕು. ಆಮೇನ್. ನಿಮಗೆ ನಿಮ್ಮದೇ ಸ್ಥಳವುಂಟು. ನೀವು ಅವರನ್ನು ಹಿಂಬಾಲಿಸಬೇಕು. ಆಮೇನ್. ಏನನ್ನು ನೀವು ದಾಟುವ ಮೊದಲು ದೇವರ ಉಪಸ್ಥಿತಿಯು ನಿಮಗೆ ಮುಂದಾಗಿ ಹೋಗಬೇಕು. ಆಮೇನ್. ದೇವರು ಹೇಳಿದರು, ಆ ಮಂಜೂಷವು ದಾರಿಯನ್ನು ಮಾಡಿಕೊಡುತ್ತದೆ. ದೇವರ ಉಪಸ್ಥಿತಿ, ದೇವರ ಪ್ರಸನ್ನತೆ ನಿಮಗೆ ಮುಂದಾಗಿ ಹೋಗುವಾಗ ಅದು ನೀವು ವಾಗ್ದಾನದ ನಾಡನ್ನು ಸೇರಲು ದಾರಿ ಮಾಡಿಕೊಡುತ್ತದೆ. ಹೌದು, ನಿಮ್ಮ ಜೀವನದಲ್ಲಿ ವಾಗ್ದಾನದ ತುಂಬ ಸಂಗತಿಗಳಿರುತ್ತವೆ. ಆದರೆ ಅದನ್ನು ಅನುಭವಿಸಲು ಅಥವಾ ಸೇರಲು ಮೊದಲು ದೇವರ ಉಪಸ್ಥಿತಿಯ ಮಾರ್ಗವನ್ನು ಮಾಡಿಕೊಡಬೇಕು. ದೇವರ ಪ್ರಸನ್ನತೆಯು ಚಲಿಸಿ ಮಾರ್ಗವನ್ನು ತೆರೆದುಕೊಡಬೇಕು. ಆಮೇನ್. ದೇವರ ವಾಕ್ಯ 10 ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ ಎಂದು ಹೇಳಿ, ಜೀವ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇದ್ದಾನೆಂದು ಆತನು ಕಾನಾನ್ಯರನ್ನು, ಹಿತ್ತಿಯರನ್ನು, ಹಿವಿಯರನ್ನು, ಫೆರೀಜಿಯರನ್ನು, ಗಿರ್ಗಾಷಿಯರನ್ನು, ಅಮೋರಿಯರನ್ನು, ಯೆಬೂಸಿಯರನ್ನು ನಿಮ್ಮ ಮುಂದೆ ಓಡಿಸಿ ಬಿಡುವೆನೆಂದು ನಿಮಗೆ ಗೊತ್ತಾಗುವುದು. ದೇವರ ವಾಕ್ಯವು ಹೇಳುತ್ತದೆ, ನಿಮಗೆ ತಿಳಿದಿರಬೇಕು, ಜೀವ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿರುತ್ತಾನೆಂದು. ಯಾವಾಗ? ದೇವರು ನಿಮ್ಮಲ್ಲಿದ್ದ ಕೆಲವು ಸಂಗತಿಗಳನ್ನು ಬೇರ್ಪಡಿಸುವಾಗ. ಇದರಿಂದ ನೀವು ತಿಳಿದುಕೊಳ್ಳಬೇಕು, ಜೀವ ಸ್ವರೂಪನಾದ ಜೀವಂತ ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆಂದು. ದೇವರ ವಾಕ್ಯವು ಹೇಳುತ್ತದೆ, ಆತನು ಹೊರದೂಡಿಸುತ್ತಾನೆ. ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರೇಜಿಯರು, ಗಿರ್ಗಷಿಯರು, ಅಮೋರಿಯರು, ಯೆಬೂಸಿಯರು ಎಲ್ಲರನ್ನು ನಿಮ್ಮ ಮುಂದಿನಿಂದ ಹೊರದಬ್ಬುತ್ತಾನೆ. ಹೌದು, ನಿಮಗೆ ವಿರೋಧವಾಗಿರುವ ಅನೇಕ ಸಂಗತಿಗಳನ್ನು ನೀವು ನೋಡುತ್ತೀರಿ. ಜನರು ನಿಮ್ಮ ಆಶೀರ್ವಾದವನ್ನು ಹೊಂದುವುದನ್ನು ತಡೆಗಟ್ಟುವುದು, ಆ ಆಶೀರ್ವಾದಗಳನ್ನು ಹಿಡಿದಿಟ್ಟುಕೊಳ್ಳುವುದನ್ನು. ದೇವರು ಇಸ್ರಾಯೇಲರಿಗೆ ಕೊಟ್ಟ ಆ ವಾಗ್ದಾನದ ನಾಡನ್ನು ಜನರಿಂದ ಹಿಡಿದಿಟ್ಟಲ್ಪಟ್ಟಿದೆ. ಕಾನಾನ್ಯರು ಹಿಡಿದಿಟ್ಟಿದ್ದಾರೆ, ಹಿತ್ತಿಯರು ಅನುಭವಿಸುತ್ತಾ ಇದ್ದಾರೆ. ಹೌದು, ಅದೊಂದು ಬರಿದಾದ ಪ್ರದೇಶವಾಗಿರಲಿಲ್ಲ, ಅದು ಈಗಾಗಲೇ ಜನರಿಂದ ಹೊಂದಿಕೊಂಡಿದೆ. ಸರಿಯಲ್ಲವೇ? ಹೌದು.
ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಫೆರೇಜಿಯರು, ಗಿರ್ಗಿಸಿಯರು, ಅಮೋರಿಯರು, ಯೆಬೂಸಿಯರು. ಈ ಎಲ್ಲ ಜನರು ಈಗಾಗಲೇ ಆಕ್ರಮಿಸಿ ಹಿಡಿದಿಟ್ಟುಕೊಂಡಿದ್ದಾರೆ. ಆದುದರಿಂದ ಕೆಲವು ವಿಷಯಗಳು, ಸ್ಥಳಗಳು, ಶಕ್ತಿಗಳು ನಿಮ್ಮ ಆಶೀರ್ವಾದವನ್ನು ಹಿಡಿದಿಟ್ಟುಕೊಂಡಿವೆ. ಆದುದರಿಂದ ಅವುಗಳನ್ನು ಹೊರದೋಡಿಸಿ ನೀವು ನಿಮ್ಮ ಆಶೀರ್ವಾದಗಳನ್ನು ಪಡೆಯಬೇಕು. ಈ ಎಲ್ಲ ಹೆಸರುಗಳನ್ನು ನಮೂದಿಸಿದ ಸಾಮ್ರಾಜ್ಯಗಳು, ರಾಜರುಗಳು, ಜನರು ಇಸ್ರಾಯೇಲರ ದೇಶವನ್ನು ಹೊಂದಿಕೊಂಡಿದ್ದಾರೆ. ಅರ್ಥವಾಗುತ್ತದಲ್ಲವೇ? ಆಮೆನ್. ಇದು ತತ್ವಗಳು ಮತ್ತು ಅಂಧಕಾರದ ಶಕ್ತಿಗಳ ನೆರಳಾಗಿವೆ. ಇವುಗಳು ನಿಮ್ಮ ಮತ್ತು ಆಶೀರ್ವಾದಗಳ ನಡುವೆ ಅಡ್ಡಲಾಗಿ ನಿಂತಿವೆ, ಅದನ್ನು ಆಕ್ರಮಿಸಿಕೊಂಡಿವೆ, ಹಿಡಿದಿಟ್ಟುಕೊಂಡಿವೆ. ಹೌದು, ಆದುದರಿಂದ ದೇವರ ಉಪಸ್ಥಿತಿಯು ಇದೆಲ್ಲವನ್ನು ನಿಮ್ಮ ಮುಂದಿನಿಂದ ಹೊರದೋಡಿಸಬೇಕು. ಆಮೆನ್. ದೇವರ ಪ್ರಸನ್ನತೆಯು ಈ ತತ್ವಗಳನ್ನು, ರಾಜತ್ವಗಳನ್ನು, ಅಂಧಕಾರದ ಶಕ್ತಿಗಳನ್ನು ಹೊರದೋಡಿಸಬೇಕು. ಆಮೆನ್. ದೇವರ ಉಪಸ್ಥಿತಿಯು ನಿಮ್ಮ ಮುಂದೆ ಹೋಗಬೇಕು. ಆದುದರಿಂದ ದೇವರ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಬೇಕು. ಯಾವಾಗ ಮಂಜೂಷವು ಹೆಜ್ಜೆಯನ್ನಿಟ್ಟಿತು, ನೀರು ಇಬ್ಬಾಗವಾಯಿತು. ಹೌದು, ಯಾವುದು ನಿಮ್ಮನ್ನು ತಡೆಗಟ್ಟುತ್ತದೆ? ಯೊರ್ದಾನಿನ ನದಿಯ ನೀರು ಅವರನ್ನು ತಡೆಗಟ್ಟುತ್ತಿತ್ತು. ಅವರು ಅದನ್ನು ದಾಟುವುದನ್ನು ಯೋಚಿಸಲಿಲ್ಲ, ಯಾಕೆಂದರೆ ಅದು ತನ್ನ ದಡವನ್ನು ಮೀರಿ ತುಂಬಿ ಹರಿಯುತ್ತಿತ್ತು. ಹೌದು, ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳು ಈ ಯೊರ್ದನ್ ನದಿಯ ನೀರಿನಂತೆ ತುಂಬಿ ಹರಿಯುತ್ತವೆ. ಎಲ್ಲಿ ನೋಡಿದರೂ ಮಾರ್ಗ ಕಾಣುವುದಿಲ್ಲ. ಸಾಮಾನ್ಯ ಜ್ಞಾನದಿಂದ ಅಥವಾ ಸಹಾಯದಿಂದ ಅವುಗಳನ್ನು ದಾಟಲು ಸಾಧ್ಯವಿಲ್ಲ, ಏಕೆಂದರೆ ಅವುಗಳು ತುಂಬಿ ತುಳುಕುತ್ತವೆ. ದೇವರ ವಾಕ್ಯವು ಹೇಳುತ್ತದೆ, ಯಾವಾಗ ದೇವರ ಪ್ರಸನ್ನತೆಯು ಬಂದು ಇಳಿಯಿತು, ಯೊರ್ದನ್ ನದಿಯು ತುಂಡರಿಸಲ್ಪಟ್ಟಿತು ಮತ್ತು ಅದರ ಮಧ್ಯದಲ್ಲಿ ಮಾರ್ಗವನ್ನು ಮಾಡಲಾಯಿತು. ಹೌದು, ದೇವರು ಹೇಳುತ್ತಾರೆ, ಇದೊಂದು ಚಿಹ್ನೆಯಾಗಿದೆ, ನಾನು ನಿಮ್ಮ ಮಧ್ಯದಲ್ಲಿದ್ದೇನೆಂದು. ನಾನು ಜೀವಂತ ದೇವರು ನಿಮ್ಮೊಂದಿಗಿದ್ದೇನೆ, ನಾನು ಹೊರದೂಡಿಸುತ್ತೇನೆ. ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರೇಜಿಯರು, ಗಿರ್ಗಾಸಿಯರು, ಅಮೋರಿಯರು, ಯೆಬೂಸಿಯರನ್ನು ನಿಮ್ಮ ಮುಂದಿನಿಂದ ಹೊರದೂಡಿಸುತ್ತೇನೆ. ಹೌದು, ಅಲ್ಲಲ್ಲಿ ಶಕ್ತಿಗಳು, ನಿಯಮಗಳು, ಭದ್ರಕೋಟೆಗಳು, ಸ್ಥಳಗಳು, ಪಟ್ಟಣಗಳು, ಜನರು ನಿಮ್ಮ ಆಶೀರ್ವಾದವನ್ನು ಪಡೆಯದಂತೆ ತಡೆಯುತ್ತವೆ. ದೇವರು ಹೇಳ್ತಾರೆ, ನಾನು ಅವುಗಳನ್ನು ಹೊರದೋಡಿಸುತ್ತೇನೆ. ಹೌದು, ಮತ್ತು ಅದು ನನ್ನ ಉಪಸ್ಥಿತಿಯ ಸಾಕ್ಷಿಯಾಗಿದೆ. ಜೀವಂತ ದೇವರು ನಿಮ್ಮೊಡನೆ ಇದ್ದಾರೆಂದು. ದೇವರ ಉಪಸ್ಥಿತಿಯು ನಿಮ್ಮ ಮುಂದಿನಿಂದ ಬೇರ್ಪಡಿಸುತ್ತದೆ. ನೀವು ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಇಲ್ಲವಾದರೆ ಆಶೀರ್ವಾದಗಳುಂಟು, ಆದರೆ ಬೇರೊಬ್ಬರು ಅದರ ಮೇಲೆ ಕೂತಿದ್ದಾರೆ. ಸರಿಯಲ್ಲವೇ? ಹೌದು, ಆಶೀರ್ವಾದಗಳುಂಟು, ಆದರೆ ಬೇರೆಯವರು ಅದನ್ನು ಆಕ್ರಮಿಸಿದ್ದಾರೆ, ಹಿಡಿದಿಟ್ಟುಕೊಂಡಿದ್ದಾರೆ. ಆದುದರಿಂದ ಅಲ್ಲಿದ್ದ ಆ ಶಕ್ತಿಗಳು ನಾಶವಾಗಬೇಕು, ನೀವು ಆ ಆಶೀರ್ವಾದಗಳನ್ನು ಹೊಂದಲು. ಆಮೆನ್. ಯೆಹೋಶುವ ಅಧ್ಯಾಯ 11 ವಾಕ್ಯ 16 ಮತ್ತು 17. ಈ ಪ್ರಕಾರ ಬೆಟ್ಟದ ಮೇಲಿನ ಪ್ರದೇಶ, ದಕ್ಷಿಣ ಪ್ರಾಂತ್ಯ ಗೋಷೆನ್ ಸೀಮೆ, ಇಳಿಜಾರಿನ ಪ್ರದೇಶ, ತಗ್ಗಾದ ಪ್ರದೇಶ,
ಇಸ್ರಾಯೇಲ್ ಸೀಮೆಯ ಪರ್ವತ ಪ್ರಾಂತ್ಯ, ಅದಕ್ಕೆ ಸೇರಿದ ಇಳಿಜಾರಿನ ಪ್ರದೇಶ, ಇವುಗಳೆಲ್ಲವೂ ಯೆಹೋಶುವನಿಗೆ ಸ್ವಾಧೀನವಾದವು. ಅವನು ಸೇಯೇರಿನ ದಾರಿಯಲ್ಲಿದ್ದ ಹಾಲಾಕ್ ಬೆಟ್ಟದಿಂದ ಹೆರ್ಮೋನಿನ ಬುಡದಲ್ಲಿ ಲೆಬನೋನಿನ ಕಣಿವೆಯಲ್ಲಿರುವ ಬಾಲ್ಗಾದ್ ಪಟ್ಟಣದವರೆಗೂ ಇರುವ ದೇಶವನ್ನೆಲ್ಲ ಸೆರೆ ಹಿಡಿದು ಅದರ ಎಲ್ಲ ಅರಸರನ್ನು ಹಿಡಿದು ಸಂಹರಿಸಿಬಿಟ್ಟನು. ಆಮೆನ್. ಹೌದು, ಯೆಹೋಶುವನು ಬೇರೆ ಯಾವುದೇ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೊದಲು ಅದಾಗಿರಬಹುದು ಬೆಟ್ಟದ ಮೇಲಿನ ಪ್ರದೇಶ ಅಥವಾ ತಗ್ಗಾದ ಪ್ರದೇಶ, ಇಳಕಲಿನ ಪ್ರದೇಶ ಅಥವಾ ಇಸ್ರೇಲ್ ಸೀಮೆಯ ಪರ್ವತ ಪ್ರಾಂತ್ಯಗಳು. ಅವನು ಮೊದಲು ಅರಸರನ್ನು ಹಿಡಿದು ಸಂಹರಿಸಬೇಕಿತ್ತು. ಯಾರೆಲ್ಲ ಆ ದೇಶಗಳಲ್ಲಿ ರಾಜ್ಯಭಾರವನ್ನು ನಡೆಸುತ್ತಿದ್ದರು. ಹೌದು, ಅವನು ಆ ದೇಶದ ಅಧಿಪತಿಗಳನ್ನು ಸಂಹರಿಸಬೇಕಿತ್ತು. ಹೊಸ ಒಡಂಬಡಿಕೆಯ ಪ್ರಕಾರ ಹೇಳುವುದಾದರೆ ಬಲವಾದ ಮನುಷ್ಯನನ್ನು ಮೊದಲು ಕಟ್ಟಿ ಹಾಕಬೇಕು ನಾವು ಪ್ರವೇಶಿಸಲು. ಆಮೆನ್. ಆ ದೇಶದಲ್ಲಿ ರಾಜ್ಯಭಾರವನ್ನು ನಡೆಸುವ ಎಲ್ಲ ಅರಸರನ್ನು ಸಂಹರಿಸಬೇಕಿತ್ತು, ಸರಿಯಲ್ಲವೇ? ಆಮೆನ್. ವಾಕ್ಯ 23. ಯೆಹೋವನು ಮೋಶೆಯ ಮುಖಾಂತರ ವಾಗ್ದಾನ ಮಾಡಿದ ಪ್ರದೇಶಗಳನ್ನೆಲ್ಲ ಯೆಹೋಶುವನು ಸೆರೆ ಹಿಡಿದುಕೊಂಡು ಇಸ್ರಾಯೇಲ್ ಕುಲಭಾಗಗಳಿಗನುಗುಣವಾಗಿ ಅವುಗಳನ್ನು ವಿಭಾಗಿಸಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ಯೆಹೋವನು ಮೋಸೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡು ಇಸ್ರಾಯೇಲ್ ಕುಲಭಾಗಗಳಿಗೆ ಅನುಸಾರವಾಗಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ಈ ವಾಕ್ಯವನ್ನು ಓದುವಾಗ ನಾವು ಭಾವಿಸುತ್ತೇವೆ, ಯೆಹೋಶುವನು ಬಹುದೊಡ್ಡ ವಿಜಯವನ್ನು ಸಾಧಿಸಿದನೆಂದು. ಹೌದಲ್ಲವೇ? ಅವನು ಇಡೀ ಭೂಮಿಯನ್ನು ವಶಪಡಿಸಿಕೊಂಡನು. ಯಾವುದು? ಯೆಹೋವನು ಮೋಸೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನು. ಹೋದ ವಾರ ನಾವು ನೋಡಿದೆವು, ಯೆಹೋಶುವ ಅಧ್ಯಾಯ 13ರಲ್ಲಿ ಅದೇನು ಹೇಳುತ್ತದೆ? ಯೆಹೋಶುವನು ದಿನ ತುಂಬಿದ ಮುದುಕನಾಗಲು ಯೆಹೋವನು ಅವನಿಗೆ, ನೀನು ಈಗ ಮುದುಕನಾದಿ, ಸ್ವಾಧೀನ ಮಾಡಿಕೊಳ್ಳತಕ್ಕ ದೇಶಗಳು ಇನ್ನೂ ಬಹಳ ಇವೆ. ಇದರ ಅರ್ಥವೇನು? ಯೆಹೋಶುವ ಅಧ್ಯಾಯ 11 ವಾಕ್ಯ 23 ಹೇಳುತ್ತದೆ, ಯೆಹೋವನು ಮೋಶೆಯ ಮುಖಾಂತರ ವಾಗ್ದಾನ ಮಾಡಿದ ಪ್ರದೇಶಗಳನ್ನೆಲ್ಲ ಯೆಹೋಶುವನು ಸೆರೆ ಹಿಡಿದುಕೊಂಡು ಇಸ್ರಾಯೇಲ್ ಕುಲಭಾಗಗಳಿಗನುಗುಣವಾಗಿ ಅವುಗಳನ್ನು ವಿಭಾಗಿಸಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ಆಮೆನ್. ಅವನು ಇಡೀ ಭೂಮಿಯನ್ನು ವಶಪಡಿಸಿಕೊಂಡನು. ಯಾವುದು? ಯೆಹೋವನು ಮೋಸೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನು ವಶಪಡಿಸಿಕೊಂಡನು. ಜನರಿಗೆ ತಮ್ಮ ಸ್ವಾಸ್ಥ್ಯವಾಗಿ ಕೊಟ್ಟನು. ಇಸ್ರೇಲ್ ಕುಲಗಳಿಗನುಸಾರವಾಗಿ ಭಾಗವಾಗಿ ಹಂಚಿಕೊಟ್ಟನು. ನೀವು ಯೋಚಿಸುತ್ತಿರಬಹುದು, ಅವನು ಮಾಡಬೇಕಾದುದೆಲ್ಲವನ್ನು ಸಂಪೂರ್ಣಗೊಳಿಸಿದ್ದಾನೆಂದು. ಇದನ್ನು ನಾನು ಹೋದ ವಾರದಲ್ಲಿ ಹೇಳಬೇಕೆಂದಿದ್ದೆನು. ದೇವರು ಹಂತ ಹಂತವಾಗಿ ವಿಭಾಗಿಸುತ್ತಾರೆ. ಆತನು ವಸ್ತುಗಳನ್ನು ಭಾಗಗಳಾಗಿ ವಿಂಗಡಿಸುತ್ತಾನೆ. ಹೇಗೆ ವರ್ಷವನ್ನು ಋತುಗಳಾಗಿ ವಿಭಾಗಿಸಿದ್ದಾರೆ, ಅದೇ ರೀತಿ ದೇವರು ಭಾಗಗಳಾಗಿ ವಿಷಯಗಳನ್ನು ವಿಭಾಗಿಸುತ್ತಾರೆ. ಅವರು ನಿಮಗೆ ಒಂದು ವಿಷಯವನ್ನು ಮಾಡಲು ಹೇಳುತ್ತಾರೆ. ಅದನ್ನು ಮುಗಿಸಿದ ಮೇಲೆ ಮಾತ್ರ ಇನ್ನೊಂದು ವಿಷಯವನ್ನು ತಿಳಿಸುತ್ತಾರೆ.
ಆಮೆನ್. ಹೌದು, ಅವರು ನಿಮಗೆ ಮೊದಲು ಒಂದು ವಿಷಯವನ್ನು ಮಾಡಲು ಹೇಳುತ್ತಾರೆ. ಅದನ್ನು ಮುಗಿಸಿದ ಮೇಲೆ ಮಾತ್ರ ಇನ್ನೊಂದು ವಿಷಯವನ್ನು ತಿಳಿಸುತ್ತಾರೆ. ಆತನು ಅಬ್ರಹಾಮನಿಗೆ ಹೇಳಿದನು, ನಿನ್ನ ತಂದೆಯ ಮನೆಯಿಂದ ಹೊರಗೆ ಬಾ, ನಿನ್ನ ಬಂಧುಗಳಿಂದ, ನಿನ್ನ ದೇಶದಿಂದ. ಹೌದು, ಆದರೆ ಅಬ್ರಹಾಮನು ದೇವರು ಅವನಿಗೆ ಕರೆದುಕೊಂಡು ಹೋಗಬೇಕೆಂದಿದ್ದ ದೇಶಕ್ಕೆ ಅವನು ಮುಟ್ಟಿದನು. ಅವನು ತುಂಬ ಸಂಗತಿಗಳನ್ನು ಹಿಂದೆ ಬಿಟ್ಟು ಬರಬೇಕಿತ್ತು. ಹೌದು, ನಮ್ಮ ಪಾಸ್ಟರ್ ಹೇಳಿದ ಹಾಗೆ ತನ್ನ ತಂದೆ ತೇರನನ್ನು ಹಿಂದೆ ಬಿಡಬೇಕಿತ್ತು. ಅವನು ಹಾಗರಳನ್ನು ಬಿಡಬೇಕಿತ್ತು, ಲೋಟನನ್ನು ಬಿಡಬೇಕಿತ್ತು. ಅವನು ಆ ಎಲ್ಲ ಸಂಗತಿಗಳನ್ನು ಬಿಟ್ಟು ಕೊಟ್ಟ ಮೇಲೆ ದೇವರು ಹೇಳಿದರು, ಈಗ ಮೇಲೆ ನೋಡು, ಪೂರ್ವಕ್ಕೂ ಪಶ್ಚಿಮಕ್ಕೂ ನೋಡು, ನಾನು ನಿನಗೋಸ್ಕರ ಇಟ್ಟದೆಲ್ಲವನ್ನು ನೋಡು. ಈಗ ಅಬ್ರಹಾಮನು ನೋಡಿದೆಲ್ಲವೂ ಅವನ ಜನಾಂಗಗಳೆಲ್ಲರೂ ಅಲ್ಲಿ ಬರುವಾಗ ಯೆಹೋಶುವನು ಮೋಸೆಗೆ ದೇವರು ವಾಗ್ದಾನ ಮಾಡಿದ ಪ್ರದೇಶ ಎಲ್ಲವನ್ನು ವಶಪಡಿಸಿದ ಮೇಲೆ ವಿಂಗಡಿಸಿದನು. ಜನರು ಅದನ್ನು ಹೊಂದಿಕೊಂಡರು, ಅವರು ಆರಾಮವಾಗಿದ್ದರು. ಆಗ ದೇವರು ಹೇಳುತ್ತಾರೆ, ಯೆಹೋಶುವನು ದಿನ ತುಂಬಿದ ಮುದುಕನಾದನು. ಆಮೆನ್. ಯೆಹೋಶುವನು ದಿನ ತುಂಬಿದ ಮುದುಕನಾಗಲು ಯೆಹೋವನು ಅವನಿಗೆ, ನೀನು ಈಗ ಮುದುಕನಾದಿ, ಸ್ವಾಧೀನ ಮಾಡಿಕೊಳ್ಳತಕ್ಕ ದೇಶಗಳು ಇನ್ನೂ ಬಹಳ ಇವೆ. ಎಷ್ಟು ಬಹಳ, ಇನ್ನೂ ಬಹಳ. ಯೆಹೋಶುವನು ಭಾವಿಸಿದ ತಾನು ಎಲ್ಲ ಇಡೀ ಭೂಮಿಯನ್ನು ವಶಪಡಿಸಿದ್ದೇನೆಂದು. ಆದರೆ ಅದೊಂದು ಅಪೂರ್ಣಾಂಕವಾಗಿತ್ತು ದೇವರು ತಯಾರು ಮಾಡಿಟ್ಟಿದ್ದರಲ್ಲಿ, ಸರಿಯಲ್ಲವೇ? ಇಡೀ ಭೂಮಿಯನ್ನು ಯೆಹೋವನು ಮೋಸೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ವಶಪಡಿಸಿ ವಿಂಗಡಿಸಿ ಹಂಚಿಕೊಟ್ಟನು. ಆದರೆ ಅಧ್ಯಾಯ 13ಕ್ಕೆ ಬರುವಾಗ ನಾವು ಓದುತ್ತೇವೆ, ಅದೊಂದು ಅಪೂರ್ಣ ಅಂಕವಾಗಿತ್ತು. ಯಾಕೆಂದರೆ ಸ್ವಾಧೀನ ಮಾಡಿಕೊಳ್ಳಲು ಇನ್ನೂ ತುಂಬ ಬಾಕಿ ಇತ್ತು, ಇನ್ನೂ ಬಹಳ ಬಾಕಿ ಇತ್ತು ಸ್ವಾಧೀನ ಮಾಡಲು. ಆದುದರಿಂದ ಯಾವಾಗಲಾದರೂ ವೈರಿಯು ನಿಮ್ಮನ್ನು ಆರಾಮವಾಗಿರಲು ಹೇಳಿದರೆ, ಎಲ್ಲಿ ಇದ್ದೀರಿ ಅಲ್ಲಿ, ನಿಮ್ಮ ಸಾಧನಗಳಲ್ಲಿ, ಆತ್ಮಿಕ ಸಾಧನೆಯಲ್ಲಿ, ದೇವರ ವಾಕ್ಯದ ತಿಳುವಳಿಕೆಯಲ್ಲಿ, ದೇವರ ರಾಜ್ಯದ ಜ್ಞಾನದಲ್ಲಿ, ಅಥವಾ ಭೌತಿಕ ಕ್ಷೇತ್ರಗಳಲ್ಲಿ, ಯಾವ ಕ್ಷೇತ್ರಗಳೇ ಆಗಿರಬಹುದು, ವೈರಿಯು ನಿಮ್ಮನ್ನು ತಡೆಗಟ್ಟುತ್ತಾನೆ. ನಿಮ್ಮ ಆರಾಮದಾಯಕ ವಲಯವು ನಿಮ್ಮನ್ನು ಹಿಂದಿಟ್ಟುಕೊಳ್ಳುತ್ತದೆ. ಇದು ನಿಮ್ಮನ್ನು ದೇವರ ಯೋಜನೆಗೆ ಅನುಗುಣವಾಗಿ ಅನುಭವಿಸುವುದನ್ನು ತಡೆಯುತ್ತದೆ. ಅದೇ ರೀತಿ ಯಾರಾದರೂ ಯೆಹೋಶುವನ ಜಾಗದಲ್ಲಿದ್ದರೆ ಗರ್ವಪಡಲು ತುಂಬ ವಿಷಯಗಳಿದ್ದವು. ಬಹಳ ಸಂಗತಿಗಳನ್ನು ಅವನು ಸಾಧಿಸಿದ್ದಾನೆ. ಹೌದು, ನಾವು ಯೆಹೋಶುವ ಅಧ್ಯಾಯ 12ರಲ್ಲಿ ವಾಕ್ಯ 1ರಿಂದ ನೋಡುತ್ತೇವೆ. ಇಸ್ರಾಯೇಲರು ಯೋರ್ದಾನ್ ನದಿಯ ಪೂರ್ವ ದಿಕ್ಕಿನಲ್ಲಿ ಆರ್ನೋನ್ ಕಣಿವೆ ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗಿದ್ದ ಪ್ರದೇಶವನ್ನು, ಕಣಿವೆ ಪ್ರದೇಶದ ಪೂರ್ವ ಭಾಗವನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಅರಸರನ್ನು ಸಂಹರಿಸಿದರು. ಅವರಲ್ಲಿ ಮೊದಲನೆಯವನು
ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾಗಿದ್ದವನು ಸಿಹೋನ್. ಇವನು ಆರ್ನೋನ್ ಕಣಿವೆಯ ಅಂಚಿನಲ್ಲಿರುವ ಅರೋಯೇರ್ ಪಟ್ಟಣವು ಮತ್ತು ಕಣಿವೆಯಲ್ಲಿಯೇ ಇದ್ದ ಪಟ್ಟಣಗಳು ಇವುಗಳು ಮೊದಲುಗೊಂಡು ಅಮ್ಮೋನಿಯರ ಮೇರೆಯಾಗಿರುವ ಯಬ್ಬೋಕ್ ಹೊಳೆಯವರೆಗಿರುವ ಗಿಲ್ಯಾದಿನ ಅರ್ಧ ಪ್ರಾಂತ್ಯವು ಹಾಗೂ ಯೋರ್ದಾನ್ ನದಿಯ ಪೂರ್ವದಲ್ಲಿ ಕಿನ್ನೆರೋತ್ ಸಮುದ್ರದಿಂದ ಲವಣ ಸಮುದ್ರವೆನಿಸಿಕೊಳ್ಳುವ ಅರಾಬ್ ಸಮುದ್ರ ಹತ್ತಿರವಿರುವ ಬೆತೆ ಯೋಷಿಮೋತಿನವರೆಗೂ ದಕ್ಷಿಣದಲ್ಲಿರುವ ಪಿಸ್ಕಾ ಬೆಟ್ಟದ ಬುಡದವರೆಗೂ ಇರುವ ಕಣಿವೆ ಪ್ರದೇಶವು ಇವೇ ಅವನ ರಾಜ್ಯ. ಅಷ್ಟರೋತ್ ಹಾಗೂ ಎದ್ಮೈ ಎಂಬ ಊರುಗಳಲ್ಲಿ ವಾಸವಾಗಿದ್ದ ರೆಫಾಯರ ವಂಶಸ್ಥರು ಬಾಷಾನಿನ ಅರಸನೂ ಆದ ಓಗನು ಸಂವರಿಸಲ್ಪಟ್ಟವರಲ್ಲಿ ಎರಡನೆಯವನು. ಇವನ ರಾಜ್ಯ ಹೆರ್ಮೋನ್ ಬೆಟ್ಟದ ಮೇಲಿನ ಸೀಮೆ, ಸಲ್ಕಾ ಪಟ್ಟಣವು ಗೆಷೂರ್ಯರ ಮತ್ತು ಮಕಾತಿಯರ ಮೇರೆವರೆಗೆ ಇದ್ದ ಬಾಷಾನಿನ ಸೀಮೆ, ಹೆಷ್ಬೋನಿನ ಅರಸನಾದ ಸಿಹೋನನ ಮೇರೆಯವರೆಗೆ ಇದ್ದ ಗಿಲ್ಯಾದಿನ ಅರ್ಧ ಪ್ರಾಂತ್ಯದವರೆಗೆ ಇದ್ದಿತು. ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲರ ಸಹಿತವಾಗಿ ಆ ಇಬ್ಬರನ್ನು ಸೋಲಿಸಿ ಅವರ ರಾಜ್ಯಗಳನ್ನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆಯ ಅರ್ಧ ಗೋತ್ರದವರಿಗೂ ಸ್ವತ್ತಾಗಿ ಕೊಟ್ಟನು. ಯೆಹೋಶುವನು ಇಸ್ರಾಯೇಲರ ಸಹಿತವಾಗಿ ಯೋರ್ದಾನ್ ನದಿಯ ಪಶ್ಚಿಮದಲ್ಲಿ ಲೆಬನೋನ್ ಕಣಿವೆಯಲ್ಲಿದ್ದ ಇಸ್ರಾಯೇಲರು ಯೋರ್ದನಿನ ಪೂರ್ವದಲ್ಲೂ ಪಶ್ಚಿಮದಲ್ಲೂ ಸ್ಥಳವನ್ನು ಹೊಂದಿದ್ದರು. ಈಗ ಅವರ ಪ್ರದೇಶವು ಯೋರ್ದನಿನ ಪಶ್ಚಿಮದಲ್ಲಿದೆ. ಬಾಲ್ಗಾದಿನಿಂದ ಸೇರಿನ ದಾರಿಯಲ್ಲಿದ್ದ ಹಲಾಕ್ ಪರ್ವತದವರೆಗೂ ವಿಸ್ತರಿಸಿಕೊಂಡಿದ್ದ ಬೆಟ್ಟದ ಮೇಲಿನ ಪ್ರದೇಶಗಳು, ಇಳುಕಲ್ಲಿನ ಪ್ರದೇಶಗಳು, ಕಣಿವೆ ಪ್ರದೇಶಗಳು, ಬೆಟ್ಟಗಳ ಬುಡದಲ್ಲಿರುವ ಸೀಮೆಗಳು, ಅರಣ್ಯದ ದಕ್ಷಿಣ ಪ್ರಾಂತ್ಯ ಇವುಗಳನ್ನು ಆಳುತ್ತಿದ್ದ ಹಿತ್ತಿಯ, ಅಮೋರಿಯ, ಕನಾನ, ಪೆರೀಜಿಯ, ಹಿವಿಯ, ಯಬೂಸಿಯ ಅರಸರನ್ನು ಸೋಲಿಸಿ ಅವರ ದೇಶಗಳನ್ನು ಇಸ್ರಾಯೇಲರ ಕುಲದವರಿಗೆ ಶಾಶ್ವತ ಆಸ್ತಿಯಾಗಿ ಕೊಟ್ಟನು. ಆ ಅರಸರ ಪಟ್ಟಿಯು ಹೇಗಿದ್ದರೆ, ಯೆರೂಕೆಮಿನ ಅರಸನು ಒಂದು, ಬೇತೇಲ್ ಬಳಿಯಲ್ಲಿರುವ ಆಯಿ ಎಂಬ ಊರಿನ ಅರಸನು ಒಂದು, ಯೆರೂಸಲೇಮಿನ ಅರಸನು ಒಂದು, ಹೆಬ್ರೋನಿನ ಅರಸನು ಒಂದು, ಯಮೂರ್ತಿನ ಅರಸನು ಒಂದು, ಲಾಕೀಷಿನ ಅರಸನು ಒಂದು, ಎಗ್ಲೋನಿನ ಅರಸನು ಒಂದು, ಗೆಜೆರಿನ ಅರಸನು ಒಂದು, ದೆಬೀರಿನ ಅರಸನು ಒಂದು, ಗೆದೆರಿನ ಅರಸನು ಒಂದು, ಹೊರ್ಮದ ಅರಸನು ಒಂದು, ಅರಾದಿನ ಅರಸನು ಒಂದು, ಲಿಬ್ನದ ಅರಸನು ಒಂದು, ಅದುಲಾಮಿನ ಅರಸನು ಒಂದು, ಮಕ್ಕೇದದ ಅರಸನು ಒಂದು, ಬೆತೇಲಿನ ಅರಸನು ಒಂದು, ತಪ್ಪೂಹದ ಅರಸನು ಒಂದು, ಹೆಫೇರಿನ ಅರಸನು ಒಂದು, ಅಫೇಕದ ಅರಸನು ಒಂದು, ಲಷ್ಕಾರೋನಿನ ಅರಸನು ಒಂದು, ಮದೋನಿನ ಅರಸನು ಒಂದು, ಹಚೋರಿನ ಅರಸನು ಒಂದು, ಸಿಮ್ರೋನಿನ ಅರಸನು ಒಂದು, ಅಕ್ಷಾಪಿನ ಅರಸನು ಒಂದು, ತಾನಕದ ಅರಸನು ಒಂದು, ಮೆಗಿದೋವಿನ ಅರಸನು ಒಂದು, ಕೆದೆಸಿನ ಅರಸನು ಒಂದು, ಕಾರ್ಮೆಲ್ ಬೆಟ್ಟದ ಯೊಕ್ನೆಯಾಮದ ಅರಸನು ಒಂದು, ದೋರ್ ಪ್ರಾಂತ್ಯದ ದೋರಿನ ಅರಸನು ಒಂದು, ಗಿಲ್ಗಾಲಿನ ಅರಸನು ಒಂದು, ತೀರ್ಚದ ಅರಸನು ಒಂದು. ಒಟ್ಟು 31 ಮಂದಿ ಅರಸರು. ಎಷ್ಟು? 31 ಅರಸರನ್ನು ಅವನು ಜಯಿಸಿದನು. 31 ಅರಸರ ಮೇಲೆ ವಿಜಯವನ್ನು ಸಾಧಿಸಿ ಅವರ ಸಾಮ್ರಾಜ್ಯಗಳನ್ನು ನಾಶ ಮಾಡಿದ ಮೇಲೆ ಯೆಹೋಶುವನು ತನ್ನ ದಿನ ತುಂಬಿದ ಮುದುಕನಾದನು. ಎಷ್ಟು ಸಾಮ್ರಾಜ್ಯಗಳು? 31 ಸಾಮ್ರಾಜ್ಯಗಳು.
ಮತ್ತು 31 ಅರಸರು. ಅವನು ಜಯಿಸಿದ ಪ್ರದೇಶಗಳು, ಅದರ ಎಲ್ಲ ಅಧಿಪತಿಗಳು, ಈ ಎಲ್ಲ ಜಾಗಗಳು ಅವನು ಜಯಿಸಿದ. ಆಮೇನ್. ಯಾರಾದರೂ ಇಂತಹ ವಿಜಯವನ್ನು ಸಾಧಿಸಿದರೆ ನಿಜವಾಗಿಯೂ ಅವರು ಗರ್ವಪಡುವ ವಿಷಯವೇ ಸರಿ. ನಾನು ಇದನ್ನು ಸಾಧಿಸಿದೆನು, ನಾನು ಅಲ್ಲಿಗೆ ತಲುಪಿದೆನು. ಪೌಲನು ಹೇಳಿದ ಹಾಗೆ ಯೆಹೋಶುವನಿಗೂ ಹೇಳಬಹುದಿತ್ತು, ನಾನು ನನ್ನ ಓಟವನ್ನು ಮುಗಿಸಿದ್ದೇನೆಂದು. ಆದರೆ ದೇವರು ಬಂದು ಹೇಳಿದರು, ಸ್ವಾಧೀನ ಮಾಡಿಕೊಳ್ಳಲು ಇನ್ನೂ ಬಹಳ ಬಾಕಿ ಇದೆ. ಹೌದು, ಆದುದರಿಂದ ಯಾವಾಗಲಾದರೂ ವೈರಿಯು ಬಂದು ನೀನು ನಿನ್ನ ಗುರಿಯನ್ನು ತಲುಪಿದಿ ಎಂದು ಹೇಳಿದರೆ ಹಾಗೂ ಬೇರೆಯವರಿಗೆ ನಿಮ್ಮನ್ನು ಹೋಲಿಸಿದರೆ ನಿಮಗೆ ದೇವರ ವಾಕ್ಯದ ಜ್ಞಾನವು ಹೆಚ್ಚಾಗಿರಬಹುದು. ದೇವರ ಜೊತೆಗಿನ ನಿಮ್ಮ ಸಂಬಂಧವು ಆಳವಾಗಿರಬಹುದು. ಆದರೂ ಸಹ ಇನ್ನೂ ಬಹಳವಾಗಿ ಸ್ವಾಧೀನ ಮಾಡಲು ಬಾಕಿ ಇದೆ. ಹೌದು, ಇನ್ನೂ ಬಹಳವಾಗಿ ಸ್ವಾಧೀನ ಮಾಡಲು ಬಾಕಿ ಇದೆ. ಆಮೇನ್. ನಿಮ್ಮ ಜೊತೆಯವರಿಗೆ ತಟ್ಟಿ ಹೇಳಿ, ಇನ್ನೂ ಬಹಳವಾಗಿ ಸ್ವಾಧೀನ ಮಾಡಲು ಬಾಕಿ ಇದೆ. ಮುಂದಡಿ ಇಡಲು, ಪಾಲುದಾರರಾಗಲು, ಅನುಭವಿಸಲು. ಹೌದು, ದೇವರ ರಾಜ್ಯದಲ್ಲಿ ಇನ್ನೂ ಬಹಳವಾದ ವಿಸ್ಮಯಗಳು ಬಾಕಿ ಇವೆ. ದೇವರ ಯೋಜನೆಯಂತೆ ನೀವು ಎಲ್ಲಿಯವರೆಗೆ ಆ ಸಾಮರ್ಥ್ಯವನ್ನು ಪಡೆದಿಲ್ಲವೋ ನೀವು ಅದನ್ನು ಅನುಭವಿಸಲು ಮುಂದಡಿಯನ್ನು ಇಡುವುದಿಲ್ಲ. ನೀವು ಏನು ನೋಡುತ್ತೀರಿ, ಅರ್ಥ ಮಾಡಿಕೊಂಡಿರುತ್ತೀರಿ, ಅಲ್ಲೇ ಉಳಿದು ಬಿಡುತ್ತೀರಿ. ಸರಿಯಲ್ಲವೇ? ವೈರಿಯು ನಿಮ್ಮನ್ನು ಒಂದು ಆರಾಮದ ವಲಯದಲ್ಲಿಟ್ಟು ನೀವು ನಂಬುವಂತೆ ಮಾಡುತ್ತಾನೆ. ನೀನು ಗುರಿ ತಲುಪಿದಿ, ಅದೇ ಇದು. ಹೌದು, ದೇವರು ತಯಾರು ಮಾಡಿದ ಆ ಸ್ಥಳಕ್ಕೆ ಹೋಗಲು ನಿಮ್ಮನ್ನು ಹೋಗದಂತೆ ತಡೆಯುತ್ತಾನೆ. ಆದುದರಿಂದ ದೇವರ ವಾಕ್ಯವು ಹೇಳುತ್ತದೆ, ಬೆಳೆಯು ಬಹಳ ಇದೆ, ಆದರೆ ಕೆಲಸದವರು ಸ್ವಲ್ಪ. ಹೌದು, ದೇವರ ವಾಕ್ಯವು ಹೇಳುತ್ತದೆ, ಬೆಳೆಯು ಬಹಳ ಇದೆ, ಆದರೆ ಕೆಲಸದವರು ಸ್ವಲ್ಪ. ವೈರಿಯು ನಿಮ್ಮನ್ನು ಒಂದು ಆರಾಮದ ವಲಯದಲ್ಲಿಟ್ಟು ನೀವು ಸಾಧಿಸಿದಿರಿ ಎಂದು ಭಾವಿಸುವಂತೆ ಮಾಡುತ್ತಾನೆ. ಅದೇ ಇದು, ಇಷ್ಟೇ ಅಲ್ಲಿರುವುದು. ವೈರಿಗೆ ಸಾಮರ್ಥ್ಯ ಉಂಟು. ಒಬ್ಬ ಕೆಲಸದವನು ದ್ರಾಕ್ಷಿ ತೋಟಕ್ಕೆ ದುಡಿಯಲು ಹೋಗುವುದನ್ನು ತಡೆಯಲು ಅಥವಾ ದೇವರು ತಯಾರು ಮಾಡಿದ ಕ್ಷೇತ್ರಕ್ಕೆ ದುಡಿಯಲು ನೀವು ಹೋಗದಂತೆ. ಸರಿಯಲ್ಲವೇ? ಹೌದು. ಎರಡನೆಯದಾಗಿ, ನಿಮ್ಮ ಸ್ಥಳಾಂತರದಿಂದ ಕೆಲವು ಅಧಿಪತಿಗಳು ಭದ್ರಕೋಟೆಗಳು ಶಕ್ತಿಗಳನ್ನು ನಾಶ ಮಾಡಲು ನಿಮಗಿರುವ ಆದೇಶವನ್ನು ನೆರವೇರಿಸಿದಂತೆ ಅವು ಕೆಲಸ ಮಾಡುತ್ತವೆ. ಆಮೇನ್. ಸಂಸೋನನು ಫಿಲಿಸ್ಟಿಯರನ್ನು ನಾಶ ಮಾಡಲು ಅಭಿಷೇಕಿಸಿದ್ದನು. ಅವನು ಅದನ್ನು ಪೂರ್ಣಗೊಳಿಸಲಿಲ್ಲ. ಸರಿಯಲ್ಲವೇ? ದಾವೀದನು ಒಬ್ಬ ರಾಕ್ಷಸನನ್ನು ಮಾತ್ರ ಕೊಂದನು. ಅವನ ತಮ್ಮಂದಿರು ಮತ್ತು ಅವನ ಮಕ್ಕಳು ಉಳಿದರು. ಅದಕ್ಕೋಸ್ಕರ ಬೇರೆಯವರು ಹೋರಾಡಬೇಕಾಯಿತು. ನೀವು ಪ್ರಭುತ್ವ ಸಾಧಿಸಲು ಏನೆಲ್ಲ ಬಾಕಿ ಉಳಿದಿದೆಯೋ ಅದು ಇಲ್ಲಿಯವರೆಗೆ ಹಾಗೆಯೇ ಇದೆ, ಜಯಿಸಲಾಗದೆ. ಯೆಹೋಶುವನು 31 ಸಾಮ್ರಾಜ್ಯಗಳನ್ನು ಜಯಿಸಿದ ಮೇಲೂ ಎಲ್ಲ ಅಧಿಪತಿಗಳನ್ನು ಅಲ್ಲಿಯ ಸಂಸ್ಥಾನಗಳನ್ನು ನಾಶ ಮಾಡಿದ ಮೇಲೂ ದೇವರು ಬಂದು
ಅವನಿಗೆ ಹೇಳುತ್ತಾನೆ, ಇನ್ನೂ ಬಹಳ ಬಾಕಿ ಇದೆ, ಇನ್ನೂ ಬಹಳ ಬಾಕಿ ಉಳಿದಿದೆ ನೀನು ಸ್ವಾಧೀನಪಡಿಸಲು. ನಿಮ್ಮ ಜೊತೆಯವರಿಗೆ ಹೇಳಿ, ಅಲ್ಲಿ ಇನ್ನೂ ಬಹಳ ಉಳಿದಿದೆ ನೀನು ಸ್ವಾಧೀನ ಪಡೆಯಲು. ಮೊದಲು ನಿನಗೆ ಗುರುತಿಸಲು ಸಾಧ್ಯವಾಗಬೇಕು, ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶಿಸಿದ್ದನ್ನು ಸಂಪೂರ್ಣಗೊಳಿಸಲು. ಯಾವುದೇ ಸಮಯದಲ್ಲಿ ನಾವು ದಣಿದು ಹೋಗಬಹುದು. ಯೆಹೋಶುವನು ಭಾವಿಸಿರಬಹುದು, ವಾವ್, ಸಾಕು, ಇಷ್ಟು ಬಹಳವಾಯಿತು. ಆದರೆ ಇಲ್ಲ, ಇನ್ನೂ ಬಹಳ ಇದೆ. ಆತ್ಮನಿಂದ ನೀವು ಅನುಭವಿಸಿದ ಎಲ್ಲ ಅನುಭವಗಳು, ದೇವರ ವಾಕ್ಯದಿಂದ ನೀವು ಪಡೆದ ತಿಳುವಳಿಕೆ, ನೀವು ಇಷ್ಟರವರೆಗೆ ತಿಳಿದುಕೊಂಡದೆಲ್ಲವೂ, ನಿಮಗೆ ಕಲಿಸಿದೆಲ್ಲವೂ ಇನ್ನೂ ನೀವು ಕಲಿತುಕೊಳ್ಳುವುದಕ್ಕೆ ಹೋಲಿಸಿದರೆ ಏನೂ ಅಲ್ಲ. ಆಮೇನ್. ವೈರಿಯು ನಿಮಗೆ ಎಲ್ಲವೂ ತಿಳಿದಿದೆ ಎಂದು ನಂಬುವಂತೆ ಮಾಡಿದರೆ ನೀವು ಅಲ್ಲೇ ಉಳಿಯುತ್ತೀರಿ. ಆಮೇನ್. ಹಾಲೆಲೂಯ. ಯೆಹೋಶುವ ಅಧ್ಯಾಯ 11 ವಾಕ್ಯ 20. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಅವರೆಲ್ಲರನ್ನೂ ಕರುಣೆಯಿಲ್ಲದೆ ಸಂವರಿಸಿ ಬಿಡುವ ಹಾಗೆ ಯೆಹೋವನು ತಾನೇ ಆ ಜನರ ಹೃದಯಗಳನ್ನು ಕಠಿಣಪಡಿಸಿ ಯುದ್ಧಕ್ಕೆ ಬರುವಂತೆ ಮಾಡಿದನು. ದೇವರು ಅವರ ಹೃದಯವನ್ನು ಕಠಿಣಪಡಿಸಿದನು. ಹೌದು, ಇಸ್ರಾಯೇಲರು ಅವರೆಲ್ಲರನ್ನು ಕರುಣೆ ಇಲ್ಲದೆ ಸಂವರಿಸಿ ಬಿಡುವ ಹಾಗೆ ಯುದ್ಧಕ್ಕೆ ಬರಮಾಡಿದನು. ನಿಮ್ಮ ಜೀವನದ ಪಯಣದಲ್ಲಿ ನೀವು ನೋಡುತ್ತೀರಿ, ಕೆಲವು ಹೋರಾಟಗಳು ಪಟ್ಟು ಬಿಡದೆ ನಿರಂತರವಾಗಿರುತ್ತವೆ. ಹೌದು, ದೇವರ ವಾಕ್ಯವು ಹೇಳುತ್ತದೆ, ದೇವರು ಅವರ ಹೃದಯವನ್ನು ಕಠಿಣಪಡಿಸಿದನು, ಯಾಕೆಂದರೆ ನೀವು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂದು. ಆಮೇನ್. ಹೌದು, ಕೆಲವು ಹೋರಾಟಗಳು ನಿರಂತರವಾಗಿರುತ್ತವೆ, ಮೇಲಿಂದ ಮೇಲೆ ಇರುತ್ತವೆ, ಹೌದಲ್ಲವೇ? ನೀವು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹೇಳುವಂತೆ. ಮೆಸೇಜ್ ಬೈಬಲಿನ ಆವೃತ್ತಿಯು ಈ ರೀತಿ ಹೇಳುತ್ತದೆ, ಇದು ದೇವರ ಉದ್ದೇಶವಾಗಿತ್ತು, ಅವರು ಪಟ್ಟು ಬಿಡದೆ ಇಸ್ರಾಯೇಲರಲ್ಲಿ ಹೋರಾಡಬೇಕೆಂದು, ಏಕೆಂದರೆ ಆತನು ಅವರ ಮೇಲೆ ಪವಿತ್ರ ಶಾಪವನ್ನು ಹಾಕಿ ಕರುಣೆ ಇಲ್ಲದೆ ನಾಶಪಡಿಸಲು. ಹೌದು, ಈ ಆವೃತ್ತಿಯು ಹೇಳುತ್ತದೆ, ಇದು ದೇವರ ಉದ್ದೇಶವಾಗಿತ್ತು, ಅವರು ಪಟ್ಟು ಬಿಡದೆ ಇಸ್ರಾಯೇಲರಲ್ಲಿ ಹೋರಾಡಬೇಕೆಂದು, ಯಾಕೆಂದರೆ ಆತನು ಅವರ ಮೇಲೆ ಪವಿತ್ರ ಶಾಪವನ್ನು ಹಾಕಿ ಕರುಣೆ ಇಲ್ಲದೆ ನಾಶಪಡಿಸಲು. ಕೆಲವು ವಿಷಯಗಳು ಪಟ್ಟು ಬಿಡದೆ ಉಳಿದು ಬಿಡುತ್ತವೆ, ಯಾಕೆಂದರೆ ಶಾಶ್ವತವಾಗಿ ಸಂಪೂರ್ಣ ನಾಶವಾಗಬೇಕೆಂದು. ಹಾಲೆಲೂಯ. ಆಮೇನ್. ಯೆಹೋಶುವ ಅಧ್ಯಾಯ 6 ವಾಕ್ಯ 18. ಯಾಕೆ ಅನೇಕ ಸಲ ಜನರು ದೇವರ ಉಪಸ್ಥಿತಿಯು ಪ್ರಸನ್ನತೆಯು ಚಲಿಸುವುದನ್ನು ನೋಡುವುದಿಲ್ಲ? ಯಾಕೆ ದೇವರ ವಾಕ್ಯ ಹೇಳಿದಂತೆ ಜೀವಂತ ದೇವರು ನಿಮ್ಮೊಂದಿಗೆ ಇದ್ದಾರೆ? ಹೌದು, ಜೀವಂತ ದೇವರು ನಿಮ್ಮೊಂದಿಗೆ ಇದ್ದಾರೆಂದು ಸಾಬೀತಾದರೂ ದೇವರನ್ನು ಎಲ್ಲರನ್ನು ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರಿಜಿಯರು, ಗಿರ್ಗಾಷಿಯರು, ಅಮೋರಿಯರು, ಯೆಬೂಸಿಯರು ಎಲ್ಲರನ್ನು ಓಡಿಸಿದರು. ನಾನ್ಯಾಕೆ ನನ್ನ ಜೀವನದಲ್ಲಿ ಇಂಥದ್ದನ್ನು ನೋಡುವುದಿಲ್ಲ? ಯಾಕೆ ಎಲ್ಲ ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರಿಜಿಯರು, ಗಿರ್ಗಸಿಯರು, ಅಮೋನಿಯರು, ಯೆಬೂಸಿಯರು ನನ್ನ ಸುತ್ತಲೂ ಅಧಿಕಾರ ಚಲಾಯಿಸಿಕೊಂಡಿದ್ದಾರೆ?
ನಾನ್ಯಾಕೆ ಜೀವಂತ ದೇವರು ನನ್ನ ಜೊತೆಗೆ ಇರುವ ಅನುಭವವನ್ನು ಪಡೆಯುವುದಿಲ್ಲ? ನಾನು ಯಾಕೆ ಅವರ ಉಪಸ್ಥಿತಿಯನ್ನು ಅನುಭವಿಸುವುದಿಲ್ಲ? ಅವರು ಯಾಕೆ ನನ್ನ ಪರವಾಗಿ ಚಲಿಸುವುದಿಲ್ಲ? ಆಮೆನ್. ಹಾಲೆಲೂಯ. ನೀವಾದರೂ ಯೆಹೋವನಿಗೆ ಅರ್ಪಿಸುವ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲ್ಯರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ನಾಶವಾದೀತು. ದೇವರ ವಾಕ್ಯವು ಹೇಳ್ತದೆ, ಶಾಪಕ್ಕೆ ಗುರಿಯಾದ ವಸ್ತುಗಳನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋದರೆ ನೀವೊಂದು ಶಾಪವಾಗುತ್ತೀರಿ ಮತ್ತು ದೇವರು ನಿಮಗೆ ವಿರೋಧವಾಗಿ ಹೋರಾಡುತ್ತಾರೆ. ಹಿವಿಯರು ಹಿತ್ತಿಯರ ವಿರೋಧವಾಗಿ ಹೋರಾಡುವ ಬದಲು ದೇವರು ನಿಮ್ಮ ವಿರೋಧವಾಗಿ ಹೋರಾಡುವುದನ್ನು ನೋಡುತ್ತೀರಿ. ದೇವರ ನಿಯಮಗಳು ನಿಮ್ಮ ವಿರುದ್ಧವಾಗಿ ಹೋರಾಡುವುದನ್ನು, ಹೌದಲ್ಲವೇ? ಸರಿ, ಇನ್ನೊಮ್ಮೆ ಈ ವಾಕ್ಯವನ್ನು ಓದುವ. ನೀವಾದರೂ ಯೆಹೋವನಿಗೆ ಅರ್ಪಿಸುವ ವಸ್ತುಗಳ ವಿಷಯದಲ್ಲಿ ಜಾಗರೂಕತೆಯಿಂದಿರಬೇಕು. ನೀವು ಅವುಗಳಲ್ಲಿ ಯಾವುದನ್ನಾದರೂ ತೆಗೆದುಕೊಂಡರೆ ಇಸ್ರಾಯೇಲರ ಪಾಳೆಯವು ಶಾಪಕ್ಕೆ ಗುರಿಯಾಗಿ ನಾಶವಾದೀತು. ಅವರು ಮಾತ್ರವಲ್ಲ, ಇಸ್ರಾಯೇಲರ ಇಡೀ ಪಾಳೆಯವೇ ಶಾಪಕ್ಕೆ ಗುರಿಯಾಯಿತು ಮತ್ತು ತೊಂದರೆಗಳು ಪಾಳೆಯದ ಮೇಲೆ ಬಂದವು. ಹೌದು, ಯಾವಾಗ ಕೆಲವು ವಿಷಯಗಳಲ್ಲಿ ದೇವರ ಉಪಸ್ಥಿತಿಯನ್ನು ಕಂಡುಕೊಳ್ಳದಿದ್ದರೆ ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಬೇಕು. ಯಾವ ವಿಷಯದಲ್ಲಿ ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳಬೇಕೆಂದು, ಯಾವುದಾದರೂ ಶಾಪಗ್ರಸ್ತ ವಸ್ತುವನ್ನು ತೆಗೆದುಕೊಂಡಿದ್ದೇವೆಯೋ ಎಂದು. ನನಗೆ ನಿಜವಾಗಿ ಒಬ್ಬರು ಒಂದು ವಿಷಯವನ್ನು ಹೇಳಿದ್ದು ತುಂಬ ಹಿಡಿಸಿತು. ನೀವು ನಿಮ್ಮ ಮೊಬೈಲನ್ನು ಆನ್ ಮಾಡಿ, ನಿಮ್ಮ ವೈಫೈಯನ್ನು ಆನ್ ಮಾಡಿ, ನಿಮ್ಮ ಸುತ್ತಲಿರುವ ಎಲ್ಲ ಸಾಧ್ಯವಾದ ವೈಫೈಗಳನ್ನು ನಿಮ್ಮ ಮೊಬೈಲ್ ಗುರುತಿಸಿಕೊಳ್ಳುತ್ತದೆ. ಸರಿ ತಾನೇ? ಹೌದು, ಸರಿಯಲ್ಲವೇ? ನಿಮ್ಮ ಮನಸ್ಸು ಕಳಿಸುವ ಅಥವಾ ನಿಮ್ಮ ಮನಸ್ಸಲ್ಲಿರುವ ವಿಷಯಗಳು ಕೆಲವು ಸಂಕೇತಗಳನ್ನು ಕಳಿಸ್ತದೆ. ಆ ಸಂಕೇತಗಳು ದೇವದೂತನನ್ನು ಅಥವಾ ದುರಾತ್ಮನನ್ನು ಆಕರ್ಷಿಸುತ್ತವೆ. ನಿಮಗೆ ಇದರ ಅರಿವಿಲ್ಲದೇ ಇದ್ದರೂ ನೀವು ಕಳಿಸುವ ಸಂಕೇತಗಳು ಅವುಗಳನ್ನು ಆಕರ್ಷಿಸುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು, ಹೌದು, ಪ್ರತಿಯೊಂದು ಕಲ್ಪನೆಯು ಯೋಚನೆಯು, ಅದು ಭಯವಾಗಿರಬಹುದು, ವೈಫಲ್ಯವಾಗಿರಬಹುದು, ಅದು ಏನನ್ನಾದರೂ ಸೆಳೆಯುತ್ತದೆ. ನೀವು ಭಯದಲ್ಲಿ ಇದ್ದರೆ ನೀವು ಆ ಸೆಳೆತಕ್ಕೆ ಒಳಗಾಗುತ್ತೀರಿ ಅಥವಾ ವೈಫೈ ಸಂಕೇತವನ್ನು ಕಳುಹಿಸ್ತೀರಿ. ಹೌದು, ಭಯದ ಆತ್ಮಕ್ಕೆ ಒಳಸೇರುವ ನಾವು ಮೀಸಲಿಡುವ. ಸರಿಯಲ್ಲವೇ? ನಿಮಗಿದು ಸ್ಪಷ್ಟವಾಯಿತಲ್ಲವೇ? ಪ್ರತಿ ಸಲ ನಾವು ಭಯದಿಂದಿರುವಾಗ, ವೈಫಲ್ಯದ ಚಿಂತೆಯಿಂದ ನಿರುತ್ಸಾಹರಾಗಿರುವಾಗ ಸಂಕೇತಗಳನ್ನು ಕಳಿಸುತ್ತೇವೆ. ಅವುಗಳು ನಿಮಗೆ ಬೇಕಾಗಿರಲಿ ಅಥವಾ ಇಲ್ಲದಿರಲಿ, ಅದು ಅವುಗಳನ್ನು ಸೆಳೆಯುತ್ತವೆ. ಅದೇ ರೀತಿ ಅವರ ಹಾಟ್ಸ್ಪಾಟ್ ಡಿವೈಸ್ ಹೇಗೆ ವೈಫೈ ಸಂಕೇತವನ್ನು ಕಳಿಸುತ್ತದೆ ಮತ್ತು ಅದು ಗುರುತಿಸಿಕೊಳ್ಳುತ್ತದೆ, ಅದೇ ರೀತಿ ಆತ್ಮಿಕ ಪ್ರಪಂಚದಲ್ಲೂ ನೀವು ಸಂಕೇತಗಳನ್ನು ಕಳುಹಿಸ್ತೀರಿ ಮತ್ತು ಅವುಗಳು ಆಕರ್ಷಿಸಲ್ಪಡುತ್ತವೆ. ದೇವದೂತರು ಆಕರ್ಷಿಸಲ್ಪಡುವುದು ನೀವು
ದೇವರ ವಾಕ್ಯವನ್ನು ಕಳಿಸಿದಾಗ ನೀವು ಏನನ್ನು ಮಾತಾಡುತ್ತೀರಿ, ನಿಮ್ಮ ನಿವೇದನೆ ದೇವದೂತರು ಆಕರ್ಷಿಸಲ್ಪಡುವುದು. ನೀವು ದೇವರ ವಾಕ್ಯ ಹೇಳುವಾಗ ಅವುಗಳು ಕಾರ್ಯನಿರತವಾಗುತ್ತವೆ. ಆದರೆ ಅಂಧಕಾರದ ಶಕ್ತಿಗಳು ಸಹ ಕಾರ್ಯನಿರತವಾಗುತ್ತವೆ. ಅವುಗಳು ಸೆಳೆಯಲ್ಪಡುತ್ತವೆ, ಆಕರ್ಷಿಸಲ್ಪಡುತ್ತವೆ. ಆಮೇನ್. ನಿಮಗೆ ಅರ್ಥವಾಯಿತಲ್ಲವೇ? ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮನ್ನೇ ಶುದ್ಧೀಕರಿಸಿಕೊಳ್ಳಿರಿ. ಹೌದು, ನಿಮ್ಮ ಮಧ್ಯದಲ್ಲಿ ಶಾಪಗ್ರಸ್ತವಾದ ವಸ್ತುಗಳು ಇರಬಾರದು. ಆಕಾನನ ಹತ್ತಿರ ಶಾಪಗ್ರಸ್ತವಾದವುಗಳು ಇದ್ದವು. ದೇವರು ಮೊದಲೇ ಹೇಳಿದ್ದಾರೆ, ಅಂತಹ ವಸ್ತುಗಳನ್ನು ನಿಮ್ಮ ಪಾಳೆಯದೊಳಗೆ ತರಬಾರದೆಂದು. ಆದರೆ ಆಕಾನನ ಹತ್ತಿರ ಶಾಪಗ್ರಸ್ತ ವಸ್ತುಗಳಿದ್ದವು. ಕೋಪ, ಕಹಿ ಅನುಭವಗಳು, ಮತ್ಸರ, ಹಗೆತನ ಇವುಗಳೆಲ್ಲವೂ ದೇವರ ಉಪಸ್ಥಿತಿಯ ಬದಲು ಬೇರೆಯದನ್ನೇ ಆಕರ್ಷಿಸ್ತವೆ. ಆಮೇನ್. ಆದುದರಿಂದ ಯೆಹೋಶುವನು ಹೇಳುತ್ತಾನೆ, ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ನಿಮ್ಮನ್ನೇ ನೀವು ಶುದ್ಧೀಕರಿಸಿಕೊಳ್ಳಿರಿ. ನಿಮ್ಮನ್ನೇ ಶುದ್ಧೀಕರಿಸಿಕೊಳ್ಳಿರಿ. ಯಾಕೆಂದರೆ ದೇವರು ಕೆಲವು ಅದ್ಭುತಗಳನ್ನು ಮಾಡುತ್ತಾರೆ. ಆಮೇನ್. ಹಾಲೆಲೂಯ. ಯಾವಾಗದವರೆಗೆ ನೀವೊಂದು ತೃಪ್ತಿಕರವಾದ ಸ್ಥಳದಲ್ಲಿರುತ್ತೀರಿ, ನೀವು ಮುಂದುವರಿದು ಹೋಗೋದಿಲ್ಲ. ನೀವು ಅಲ್ಲೇ ಉಳಿಯುತ್ತೀರಿ, ನಿಮ್ಮ ಆರಾಮ ವಲಯದಲ್ಲಿ ತೃಪ್ತಿಕರವಾದ ವಿಷಯಗಳೊಂದಿಗೆ. ಆತ್ಮಿಕವಾಗಿ ನೀವು ತೃಪ್ತಿಕರವಾದ ಸನ್ನಿವೇಶದಲ್ಲಿದ್ದರೆ ನೀವು ಮುಂದುವರಿಯುವುದಿಲ್ಲ. ಹೌದು, ನೀವು ಮುಂದುವರಿದು ಹೋಗುವುದು ಯಾವಾಗ ನೀವು ದೇವರ ವಾಕ್ಯಕ್ಕೆ ಅಥವಾ ದೇವರ ವಾಕ್ಯದ ಹಸಿವು ಮತ್ತು ದೇವರ ಉಪಸ್ಥಿತಿಗೆ ಹಸಿವಿನಿಂದಿರುವಾಗ ದೇವರು ನಿಮ್ಮನ್ನು ಸೆಳೆಯುತ್ತಾರೆ. ಆಮೇನ್. ಹಾಲೆಲೂಯ. ಸರಿಯಲ್ಲವೇ? ನಿಮ್ಮ ಆರಾಮ ವಲಯದಿಂದ ಹೊರಗೆ ಬನ್ನಿ. ದೇವರ ವಾಕ್ಯಕ್ಕೋಸ್ಕರ ಕರ್ತನಾದ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವ, ಸ್ತೋತ್ರವನ್ನು ಸಲ್ಲಿಸುವ. ಆಮೇನ್. Jesus, we thank you for your presence in this place, Lord. Thank you for your manifest glory, Lord. Jesus, we give you the glory. We give you the honor in this place, Lord. Continue to minister to every life in this place, Lord. Let lives be transformed for your glory. May them be vessels that shall carry your glory, Lord. May them be vessels that shall fulfill all that you have purposed over their lives, Father. Every life in this place, we bring them under your blood and lordship, and we speak forth for your grace, your glory to multiply over every life, Lord. May them walk in the cloud of your glory. These days, let your glory be multiplied, Lord. Let your presence be multiplied upon the lives of your people and upon your church, Lord. Let your glory fill, Lord, every vessel in this place. May them have deep encounters with you, times of intimacy with you. Holy Spirit, visit every life in this place. Transform lives for your glory. In Jesus' name, amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord. Lord be with you. Shalom.